ಇವತ್ತು ಅನೇಕ ಯೂಟ್ಯೂಬರ್ಸ್ಗಳು, ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಏನೂ ಮಾಡದೆ ಹೋದರೂ ವಚನಗಳು ಹಾಕ್ತಾರೆ, ಏನೂ ಮಾಡದೆ ಹೋದರೂ ವಚನಗಳು ಶೇರ್ ಆದರೂ ಮಾಡ್ತಾರೆ, ಹಂಚಿಕೊಳ್ತಾರೆ. ವಚನಗಳ ವಿಶ್ಲೇಷಣೆ ಮಾಡತಕ್ಕಂಥ, ಶರಣರ ಚಳವಳಿಯ ಆಶಯಗಳ ಕುರಿತು ಚರ್ಚೆ ಮಾಡತಕ್ಕಂಥ ಅನೇಕ ಸ್ವತಂತ್ರ ಮಾಧ್ಯಮಗಳು. ಮಠ ವ್ಯವಸ್ಥೆ ಏನಾಯಿತು ಮುಂದೆ, ಮಠಗಳಂದ್ರೆ ಲಕ್ಸರಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ ಎ ಸಿ ಕಾರ್ಗಳು, ಎ ಸಿ ರೂಮ್ಗಳು, ಈ ಡ್ರೈ ಫ್ರೂಟ್ಸ್ಗಳು ತಿನ್ನುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಶಿಕ್ಷಣೋದ್ಯಮವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮಠಗಳು ಏನು ಮಾಡಬೇಕು ಅದೆಲ್ಲ ಬಿಟ್ಟು ಉಳಿದು ಎಲ್ಲವನ್ನು ಮಾಡುವಂಥ ಈ ಬೆಳವಣಿಗೆಗಳೇನಾದವಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಸ್ವಲ್ಪ ಏನು ಭಾಳನೇ ಹಿನ್ನಡೆ ಆಗಿದೆ. ಪ್ರತಿರೋಧಗಳು ನೋಡ್ರಿ ಯಾವಾಗಲೂ ಬರ್ತಿರ್ತವೆ, ಮತ್ತು ನೀವು ಅನೇಕ ಸಲ ಕೇಳ್ತೀರಿ, ನಿಮ್ಮ ತತ್ವವನ್ನು ವಿರೋಧ ಮಾಡೋರು ಇದ್ದಾರೆ, ಅಷ್ಟು ಜನ ಸಮಾವೇಶ ಮಾಡ್ತಾರೆ. ವೀರಪ್ಪನಿಗೂ ಅಭಿಮಾನಿಗಳಿದ್ದಾರೆ ರೀ, ವೀರಪ್ಪನಿಗೂ ಸೀಟಿ ಹೊಡಿತಾರೆ ಮಾತಾಡಿದಾಗ, ಗೋಡ್ಸೆಗೂ ಹೊಡಿತಾರೆ. ಬಸವಾದಿ ಶಿವಶರಣರ ವಚನಗಳು ಓದ್ದವ ಯಾರಿಗೆ ಹೆದರೋದಿಲ್ಲ ರೀ, ಯಾರಿಗೆ ಹೆದರೋದಿಲ್ಲ. ಲಿಂಗಾಯತರೆಲ್ಲ ಕಮ್ಯುನಿಸ್ಟರಾಗ್ತಾರೆ. ಕಮ್ಯುನಿಸಮ್ ಬಂದಿರೋದು 150-200 ವರ್ಷಗಳ ಹಿಂದೆ. ಬಸವಣ್ಣ ಪ್ರತಿಪಾದನೆ ಮಾಡಿದ ತತ್ವಗಳು 900 ವರ್ಷಗಳ ಹಿಂದೆ. ಬೇಕಾದರೆ ನೀವು ಕಮ್ಯುನಿಸ್ಟರನ್ನು ಲಿಂಗಾಯತರಾಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಲಿಂಗಾಯತರ ಕಮ್ಯುನಿಸ್ಟರಾಗೋ ಅಗತ್ಯ ಇಲ್ಲ. ಇದೆಲ್ಲ ಎಲ್ಲಿ ಅಧ್ಯಯನ ಮಾಡಿದ್ರಿ ನೀವು? ಸಾಕಷ್ಟು ಸಾಹಿತ್ಯ ಇದೆ, ಅದಕ್ಕೆ ಸಾಕಷ್ಟು ಸಾಹಿತ್ಯ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ತಾವು ಓದಬಹುದಲ್ಲ, ಎಲ್ಲ ಇದೆ ಅದರಲ್ಲಿ. ಆದರೆ ಅದನ್ನು ಮರೆಮಾಚಿ ಮತ್ತೊಂದು ಸಂಸ್ಕೃತಿಯನ್ನು ಹುಟ್ಟು ಹಾಕುವ ಪ್ರಯತ್ನ ಆ ದಲಿತ್ ಪ್ಯಾಂಥರ್ ಮೂಮೆಂಟ್ನಲ್ಲೇ ರಿವರ್ಸ್ ಹೊಡೆದದ್ದು ಯಾಕೆ? ಅಂಬೇಡ್ಕರ್ನ ಓದ್ಕೊಂಡಿದ್ದರೆ ಇವತ್ತು ದೇಶಕ್ಕೆ ಈ ಸ್ಥಿತಿ ಬರ್ತಿರಲಿಲ್ಲ, ಅಥವಾ ದೇಶದಲ್ಲಿ ಈ ಥರ ಒಂದು ಸಂಸ್ಕೃತಿ ಹೊಂದಿದಂಥ ಪಕ್ಷ ಪದೇ ಪದೇ ಮೆಜಾರಿಟಿಗೆ ಬರ್ತಿರಲಿಲ್ಲ. ಎಲ್ಲಿ ಲೋಪ ಆಯ್ತಂತೀರಿ? ಇಲ್ಲ, ಆ ಥರದ ಪಕ್ಷಗಳು ಚುನಾವಣಾ ವ್ಯವಸ್ಥೆಯ ನ್ಯೂನ್ಯತೆಗಳಿರ್ತವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ನ್ಯೂನ್ಯತೆಗಳಿರ್ತವೆ, ಅನೇಕ ಕಾರಣಗಳಿದ್ದಾವೆ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಒಂದೇ ಕಾರಣ, ಜನನೇ ಎಲ್ಲ ವೆರ್ಡಿಕ್ಟ್ ಕೊಟ್ಟರು ಅನ್ನುವಂಗೇನಿರಲ್ಲ. ಚುನಾವಣಾ ವ್ಯವಸ್ಥೆಯ ಲೋಪದೋಷಗಳ ದುರುಪಯೋಗ ಇರ್ತದೆ, ಅದರಲ್ಲಿ ಅನೇಕ ಲೋಪದೋಷಗಳಿರ್ತವೆ. ಅಲ್ಲ, ವಿರೋಧ ಪಕ್ಷಗಳ ಲೋಪದೋಷಗಳು ಇರ್ಬೋದು, ಅವುದರ ನಿಷ್ಕ್ರಿಯತೆ, ದುರ್ಬಲತೆ ಅವು ಕೂಡ ಇರ್ತವೆ. ನೀವು ಕೇಡ್ರ್ ಬೇಸ್ ಬಂದವ ನೋಡಿ ಬಗ್ಗೆ ಹೇಳ್ತಿದ್ದೀರಿ. ಹೌದು, ಹೆಂಗೆ ಆಗಿರ್ಬೋದು ಅಂತೀರಿ? ನಾವು ಇಡೀ ಬಸವ ಚಳವಳಿಯನ್ನು, ವಚನ ಚಳವಳಿಯನ್ನು ಶೂನ್ಯ ಸಂಪಾದನೆ ಆಧಾರದ ಮೇಲೆ ನೋಡೋದು ಬೇಡ, ನೋಡ್ಲಿಕ್ಕಾಗೋದಿಲ್ಲ. ವಚನಗಳ ಆಧಾರದ ಮೇಲೆ ನೋಡಬೇಕಾಗ್ತದೆ. ಹೆಂಗೆ ಏನು ಪರಿಕಲ್ಪನೆ ಇರ್ಬೋದು, ಎಷ್ಟು ಕಾಲಾವಧಿ ತೊಗೊಂಡಿರ್ಬೋದು, ಅದನ್ನೇ ನಾನು ಹೇಳ್ತಾ ಇದ್ದೆ. ಈಗ ಒಂದು ಕಡೆ ಅಲ್ಲಮ ಪ್ರಭುಗಳು ಹೊರಗಡೆ ಹೋಗ್ತಾರೆ. ಅವರು ನೋಡ್ರಿ, ನಾನು ಎಲ್ಲ ಈ ಯಾವ ವ್ಯವಸ್ಥೆಯ ವಿರುದ್ಧ ಹೋರಾಡೋದಕ್ಕೆ ಬೇರೆ ಬಿಡಿಯಾಗಿ ಬೇರೆ ಶ್ರಮಣ ದರ್ಶನಗಳು ಹೋರಾಡ್ತಿದ್ವಲ್ಲ, ಬಿಡಿಯಾಗಿ ಅವು ಎಲ್ಲವುಗಳ ವಿರಾಟ ಐಕ್ಯ ಶರಣ ದರ್ಶನದಲ್ಲಿ ಕೆಲಸ ಮಾಡಿದವರು ಅಲ್ಲಮ ಪ್ರಭುಗಳು. ಅವರು ಕಾಶ್ಮೀರದವರೆಗೆ ಹೋಗಿ ಮೋಳಿಗೆ ಮಾರನಿಂದ ಸೊನ್ನಲಿಗೆ ಸಿದ್ದರಾಮನಿಂದ ಕಲ್ಯಾಣದಲ್ಲಿ ಏನೋ ಒಂದು ನಡೀತಾ ಇದೆ, ಅಲ್ಲಿ ಹೋಗ್ರಿ ಅಂತ ಅವರೆಲ್ಲರನ್ನ ಪ್ರೇರೇಪಿಸಿ ಕಲ್ಯಾಣದ ಕಡೆಗೆ ಮುಖ ಮಾಡುವ ಹಾಗೆ ಮಾಡಿದವರು ಅಲ್ಲಮ ಪ್ರಭುಗಳು. ಬಂದ ಎಲ್ಲ ಚಳವಳಿಕಾರರನ್ನ ಒಂದೇ ಸಲಕ್ಕೆ ಮಹಾಮನೆಗೋ ಅನುಭವ ಮಂಟಪಕ್ಕೋ ಯಾರೂ ಎಂಟ್ರಿ ಕೊಟ್ಟಿಲ್ಲ. ಅದೊಂದು ಕ್ಯಾಡರ್ ಬೇಸ್ಡ್ ಚಳವಳಿ ಇರೋದ್ರಿಂದ ಬಂದವರ ಓಣಿಯಲ್ಲೇ ಅವ್ರನ್ನ ನಿಲ್ಲಿಸಬೇಕಾಗ್ತಿತ್ತು, ಅವರ ಪರೀಕ್ಷೆಗೆ ಒಳಪಡಿಸಲಾಗ್ತಿತ್ತು. ಅವ್ರ ಅಕ್ಷರಾಭ್ಯಾಸ ಇದೆಯಾ, ಇಲ್ಲಾಂದರೆ ಅವ್ರಿಗೆ ಅಕ್ಷರಾಭ್ಯಾಸ, ಮೂಲಭೂತವಾಗಿ ಅಕ್ಷರಾಭ್ಯಾಸವನ್ನು ಕೊಡಬೇಕು. ಅಕ್ಷರಾಭ್ಯಾಸ ಆಗಿದೆ ಅಂತಂದರೆ ಅವರಿಗೆ ಈ ನೆಲವನ್ನು ಯಾವುದು ಸುಡುತ್ತದೆ ಆ ಸಿದ್ಧಾಂತದ ಪರಿಚಯ ಮಾಡಿಸ್ಬೇಕು. ಅಂದರೆ ವೇದ, ಶಾಸ್ತ್ರ, ಆಗಮ ಪುರಾಣಗಳ ಪರಿಚಯ ಮಾಡಿಸ್ಬೇಕು. ಆನಂತರ ಅವರನ್ನು ಅನುಭವ ಮಂಟಪಕ್ಕೆ ಶಿಫ್ಟ್ ಮಾಡ್ತಿದ್ರು. ಅನುಭವ ಮಂಟಪ ಕೂಡ ಕ್ಯಾಡರ್ ಶಾಲೆನೇ ಅದು. ಅಲ್ಲಿ ಒಂದಷ್ಟು ಸಿದ್ಧಾಂತಗಳು, ಚಳವಳಿಯ ವಿವಿಧ ರೂಪುರೇಷೆಗಳು, ಅದನ್ನು ಹೇಗೆ ಪ್ರಸಾರ ಮಾಡೋದು ಅನ್ನೋಂಥ ವಿಚಾರಗಳು ಚರ್ಚೆ ಆಗ್ತಿದ್ವು. ಅದಕ್ಕೆ ಭವಿಯನ್ನು ಭಕ್ತನಾಗಿಸಿದ ಬಸವಣ್ಣ ಅಂತ ಹೇಳ್ತಾರೆ. ನಮ್ಮ ಈ ಷಟಸ್ಥಲಗಳು ಕೂಡ ಇವು ಕ್ಯಾಡರ್ನ ವಿವಿಧ ಹಂತಗಳೇ ಇವು. ಈ ರೀತಿಯಾಗಿ ಟ್ರೈನಪ್ ಆಗಿ ಚಳವಳಿ ಆಗಿದ್ದು. ಧರ್ಮ ಪ್ರಚಾರವನ್ನು ಭಾಳ ವ್ಯವಸ್ಥಿತವಾಗಿ ಹಳ್ಳಿಗೆ ಒಂದು ರಾತ್ರಿಯಂತೆ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ, ಹಾಗೆ ಬಸವಣ್ಣನ ತಂತ್ರಗಳು ನೋಡ್ರಿ ನೀವು. ಅಲ್ಲಿ ಬಹುರೂಪಿ ಚೌಡ ಇದ್ದಾನೆ, ಡಕ್ಕೆಯ ಬೊಮ್ಮಣ್ಣ ಇದ್ದಾನೆ. ಜನಪದ ಕಲಾವಿದರನ್ನು ಈ ಚಳವಳಿಗೆ ಆಕರ್ಷಿಸ್ತಾರೆ ಅವರು.
ಅವರ ಜನಪದ ಕಲೆಗಳ ಮೂಲಕವೇ ಅವ್ರನ್ನ ಟ್ರೈನ್ ಅಪ್ ಮಾಡಿ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಿಸ್ತಾರೆ. ಸಾರುವ ಐಗಳಿರ್ಬೋದು, ಮುಳ್ಳಾವಿಗೆ ಐಗಳಿರ್ಬೋದು, ಮತ್ತು ಸಾಲಿ ಮಠಗಳು ಶಾಲೆಯನ್ನು ಕಲಿಸ್ತಲೇ ಈ ಧರ್ಮವನ್ನು ಪ್ರಚಾರ ಮಾಡೋದು, ಶಾಸ್ತ್ರೀಯ ಮಠಗಳು, ಪುರಾಣಿಕ ಮಠಗಳು. ಮಠ ವ್ಯವಸ್ಥೆ ಅನ್ನೋದು ಆಗ ಇರಲಿಲ್ಲ. ನಾನು ಅದನ್ನೇ ಹೇಳಕ್ಕೆ ಹೊರಟಿದ್ದೆಲ್ಲ ಹೇಳಿದೆ. ಆ ರೀತಿ ಒಂದು ಕ್ಯಾಡರ್ ಬೇಸ್ಡ್ ಚಳವಳಿ ಇದು. 16ನೇ ಶತಮಾನದ ನಂತರ ಈ ಧರ್ಮಕ್ಕೊಂದು ಮಿಷನರಿ ವ್ಯವಸ್ಥೆ ಬೇಕು, ಈ ಧರ್ಮದ ತತ್ವಗಳು ಪ್ರಚಾರ ಮಾಡೋದಕ್ಕೊಂದು ವ್ಯವಸ್ಥೆ ಬೇಕಂತ ಮಠ ವ್ಯವಸ್ಥೆ ಹುಟ್ಟುಪಡಿತು. ನಾನು ಅದನ್ನೇ ಹೇಳ್ತಿದ್ದೆ. ಯಾವ ವ್ಯವಸ್ಥೆ ಈ ಧರ್ಮವನ್ನು ಪ್ರಚಾರ ಮಾಡಬೇಕಾಗಿತ್ತೋ ಆ ವ್ಯವಸ್ಥೆ ಹೇಗೆ ವಿಮುಖ ಆಯಿತು? ಶೂನ್ಯ ಸಂಪಾದನಕಾರರ ಪ್ರಕಾರ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ರೋ ಅಥವಾ ಇನ್ನೋಸೆಂಟಾಗಿ ಮಾಡಿದ್ರೋ ಗೊತ್ತಿಲ್ಲ. ಇಡೀ ಶರಣರ ವಚನಗಳ ಅಥವಾ ಅವರ ಚಳುವಳಿಯ ಮೂಲ ಆಶಯಗಳನ್ನು ಶೈವದ ನೆಲೆಯಲ್ಲಿ ಅನುಸಂಧಾನ ಮಾಡೋ ಮೂಲಕ ಇವು ಶೂನ್ಯ ಸಂಪಾದನೆಗಳು ಹುಟ್ಕೊಂಡು, ಅದರ ಮೂಲಕ ಆಂಧ್ರದ ಆರಾಧ್ಯ ಬ್ರಾಹ್ಮಣರು ಈ ಧರ್ಮದ ಒಳಗೆ ವಿಜಯನಗರ ಕಾಲದಲ್ಲಿ ಸೇರಿಕೊಂಡಾದಮೇಲೆ ಧರ್ಮದ ಮೂಲತತ್ವಗಳು ಮರೆಯಾಗ್ತಾ ಆಗ್ತಾ ಇಲ್ಲಿ ಯಾವ್ಯಾವುದು ಧರ್ಮ ತಿರಸ್ಕರಿಸಿತ್ತೋ 12ನೇ ಶತಮಾನದಲ್ಲಿ ಅವೆಲ್ಲ ಒಳಗಡೆ ಬಂದು ಸೇರ್ಕೊಂಡು ಹೋದು. 2-3 ಶತಮಾನಗಳಿಂದ ಕಲುಷಿತಗೊಂಡಂಥ ಸಂಕರಗೊಂಡಂಥ ಈ ವ್ಯವಸ್ಥೆ ಇದನ್ನು ಹೇಗೆ ಶುದ್ಧೀಕರಿಸೋದು? ನಮ್ಮ ಕೆಲಸ ಈಗ ಯಾರನ್ನೋ ಕೌಂಟ್ರ್ ಮಾಡೋದಲ್ಲ. ನೀವು ಕೇಳೋದ ಹಾಗೆ ನಮ್ಮದು ನಾವು ಹೇಳಬೇಕು ಅಂದ್ರಿ ನಾವು ಅದನ್ನೇ ಮಾಡ್ತಾ ಇರೋದು. ಈಗ ವಚನ ಸಂವಿಧಾನದ ಚೌಕಟ್ಟಿನಲ್ಲಿ ಧರ್ಮವನ್ನು ಪ್ರಚಾರ ಮಾಡಲು ಇವತ್ತಿನ ದಿನಕ್ಕೆ ಏನೇನು ಮಾಧ್ಯಮಗಳು ಬೇಕು, ಶರಣರು ಯಾವುದನ್ನು ಅನುಸರಿಸಿದ್ರು ನಾವು ಈಗ ಹೇಗೆ ಅನುಸರಿಸಬೇಕು. ಆ ಕಾರಣದಿಂದ ಇವತ್ತು 2017 ನಂತರ ನಾವು 4-5 ಜನ ವಚನಗಳು ಯಾರೋ ಸೋಷಲ್ ಮೀಡಿಯಲ್ಲಿ ಹಾಕೋರಿದ್ವಿ. ಇವತ್ತು ಅನೇಕ ಯೂಟ್ಯೂಬರ್ಸ್ಗಳು, ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಏನೂ ಮಾಡದೆ ಹೋದರೂ ವಚನಗಳು ಹಾಕ್ತಾರೆ. ಏನೂ ಮಾಡದೆ ಹೋದರೂ ವಚನಗಳು ಶೇರ್ ಆದರೂ ಮಾಡ್ತಾರೆ, ಹಂಚಿಕೊಳ್ತಾರೆ. ವಚನಗಳ ವಿಶ್ಲೇಷಣೆ ಮಾಡ್ತಕ್ಕಂಥ, ಶರಣರ ಚಳವಳಿಯ ಆಶಯಗಳ ಕುರಿತು ಚರ್ಚೆ ಮಾಡ್ತಕ್ಕಂಥ ಅನೇಕ ಸ್ವತಂತ್ರ ಮಾಧ್ಯಮಗಳು ಅಂದರೆ ಸೋಷಲ್ ಮಾಧ್ಯಮಗಳು ಇವತ್ತು ಹುಟ್ಟುಪಡೆದಿದ್ದಾವೆ. ಹಾಗಾಗಿ ಈ ಬಸವದ್ರೋಹಿಗಳು, ವಚನ ಚಳವಳಿಯನ್ನು ಹತ್ತಿಕ್ಕದ ನಾರಾಯಣ ಕ್ರಮಿತನ ಸಂತತಿಗಳು, ಮುಕುಂದ ಭಟ್ಟನ ಸಂತತಿಗಳು, ಅವರ ಕಾಲಾಳಗಳಾಗಿ ವರ್ಕ್ ಮಾಡಿದಂತಹ ಕೊಂಡಿ ಮಂಚಣ್ಣನ ಸಂತತಿ. ನಾವು ಕೊಂಡಿ ಮಂಚಣ್ಣನ ಯಾಕೆ ಹೆಂಗೆ ಮಾಡಿದಾರೆ ನೋಡ್ರಿ. ವಚನ ಚಳವಳಿ ಹಣದವ್ರು ಯಾರು ಅಂದ್ರೆ ಕೊಂಡಿ ಮಂಚಣ್ಣನ ಮೇಲೆ ಹಾಕಿ ಕೂತ್ಬಿಡೋದು, ನಾರಾಯಣ ಕ್ರಮಿತನ ಹೆಸರು ಹಿನ್ನೆಲೆಗೆ ಸರಿಸೋದು. ಕಿತ್ತೂರು ಸಂಸ್ಥಾನವನ್ನು ಯಾರು ಹಾಳು ಮಾಡಿದ್ರೆ ಮಲ್ಲಪ್ಪ ಶೆಟ್ಟಿ ಮೇಲೆ ಹಾಕಿಬಿಡೋದು. ಮಲ್ಲಪ್ಪ ಶೆಟ್ಟಿ ಏನೂ ಮಾಡಿಲ್ಲರಿ ಅಲ್ಲಿ. ಪೇಶ್ವೆಗಳು, ಪಟವರ್ಧನಗಳು ಮತ್ತು ವೆಂಕಟರಾವ್ ಹಾವೇರಿ ಅನ್ನುವಂಥವ ಇಡೀ ಕಿತ್ತೂರು ಸಂಸ್ಥಾನವನ್ನು ಹಾಳು ಮಾಡಿದವರು ಇವರು. ಆದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿಗೆ ಹೋಗ್ತದೆ? ಮಲ್ಲಪ್ಪ ಶೆಟ್ಟಿ ಕಡೆ ಹಾಕೋದು. ಹೀಗೆ ಅಲ್ಲಿ ಕೊಂಡಿ ಮಂಚಣ್ಣನಂಥವ್ರನ್ನ ಬಳಸ್ಕೊಂಡು ಮುಕುಂದ ಭಟ್ಟ, ಮುರಾರಿ ಭಟ್ಟ, ಕೃಷ್ಣ ಪೆದ್ದಿ, ನಾರಾಯಣ ಕ್ರಮಿತರು ಆ ಚಳವಳಿಯನ್ನು ಹತ್ತಿಕ್ತಾರೆ. ಹೀಗೆ ಇವತ್ತಿಗೂ ಅವ್ರ ಸಂತತಿಗಳಿದ್ದಾವೆ. ಬಸವಣ್ಣನಿಗೆ ನಾವೆಲ್ಲ ಕ್ರೆಡಿಟ್ ಕೊಡ್ತೀವಿ. ಇಷ್ಟಲಿಂಗ ಕೊಟ್ಟವರು ಅವರು. ಇಡೀ ಅನುಭವ ಮಂಟಪದ ಪರಿಕಲ್ಪನೆ ಹುಟ್ಟಿದ್ದು ಬಸವಣ್ಣನಿಂದ. ಉಡಗಲಿಸಿದ ಬಸವ, ಉಣಗಲಿಸಿದ ಬಸವ. ಆ ಒಬ್ಬ ವ್ಯಕ್ತಿ ಆಲೋಚನಾ ಕ್ರಮ ಹಂಗೆ ಇರ್ಬೋದು ಅಂತ ನಾವು ವೈಭವೀಕರಿಸ್ತೆ ಹೇಳ್ಬೋದಾ? ನಾನು ಹಾಗೆ ವೈಭವೀಕರಿಸೋದಿಲ್ಲ ರೀ. ವೈಭವೀಕರಿಸೇ ನಾವು ಮಾತಾಡ್ತೀವಿ. ಅಲ್ಲ, ಸಾಮಾನ್ಯವಾಗಿ ಮಾಡ್ತಾರೆ ಹಾಗೆ. ಯಾವಾಗ ಧರ್ಮ ಸಂಸ್ಥೀಕರಣಗೊಳ್ತದೋ, ಧರ್ಮಗುರು ಅಂತ ನಾವು ಯಾರನ್ನ ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೋ, ಎಲ್ಲ ಧರ್ಮಗಳು, ಬುದ್ಧ ಒಬ್ಬ ಲೀಡರ್ ಆಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸಿದ ಮೇಲೆ ಆತನಿಗೆ ಅನೇಕ ಅನುಯಾಯಿಗಳು ಹುಟ್ಕೊಂಡು ಹೋದರು. ಬುದ್ಧ ಕಾಲವಾದ ನಂತರ 100 ವರ್ಷಗಳ ನಂತರ ರಾಜಾಶ್ರಯದಲ್ಲಿ ಆತನ ಬೋಧನೆಗಳು ಧರ್ಮದ ಸ್ವರೂಪವನ್ನು ತೊಗೊಂಡು ಸಂಸ್ಥೀಕರಣಗೊಳ್ತವೆ. ಕ್ರೈಸ್ತಂದು ಅದೇ ಥರ ಆಗಿದ್ದು, ಪೈಗಂಬರದು ಅದೇ ಥರ ಆಗಿದ್ದು. ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಧರ್ಮ ಮತ್ತು ಚಳವಳಿ ಎಟ್ ಎ ಟೈಮ್ ಏಕಕಾಲಕ್ಕೆ ನಡೀತವೆ. ಧರ್ಮದ ಸಿದ್ಧಾಂತಗಳು ಏಕಕಾಲಕ್ಕೆ ರೂಪುಗೊಳ್ತವೆ. ಧರ್ಮದ ಸಿದ್ಧಾಂತಗಳು ವಚನಗಳ ರೂಪಗಳಲ್ಲೇ ರೂಪುಗೊಳ್ತಾ ಹೋಗ್ತವೆ. ಅಂದರೆ ಆಮೇಲೆ ಯಾರೋ ಕೂತು ಬರೆದಿದ್ದಲ್ಲ ಇದು, ಅವಾಗೇ ಹೇಳ್ತಾ ಹೋದರು. ಡಾಕ್ಯುಮೆಂಟೇಷನ್ ಅವಾಗೇ ಆಯಿತು. ನಾವು ಬಸವಣ್ಣನ ಇದು ಬಸವಣ್ಣನಿಗೆ ಸ್ವಲ್ಪ ಮೊದಲು ಬಿಡಿ ಬಿಡಿಯಾಗಿ ಈ ಚಳವಳಿಗಳನ್ನು ಆರಂಭ ಮಾಡಿದವರು ಇದ್ದರು. ಅಂದರೆ ಹಿರಿಯ ಸಮಕಾಲೀನರು, 1 ಶತಮಾನ ಹಿಂದೋ ಅವ್ರಿಗೆ ಪರಿಚಯ ಇಲ್ಲದವ್ರು ಅಂತಲ್ಲ, ಒಂದು 10-20 ವರ್ಷಗಳ ಹಿಂದೆ ಸೀನಿಯರ್ ಅವರು ಆರಂಭ ಮಾಡ್ತಿದ್ರು. ಆದರೆ ಅವ್ರಿಗೆ ನಾಯಕತ್ವದ ಗುಣ ಇರಲಿಲ್ಲ. ಅಂದರೆ ತಮ್ಮ ಮನಸ್ಸಿನಲ್ಲಿ ಬರುವ ವೈಯಕ್ತಿಕ ಪ್ರಜ್ಞೆಯನ್ನು ಸಮೂಹ ಪ್ರಜ್ಞೆಯಾಗಿಸುವ ಕೆಪ್ಯಾಬಿಲಿಟಿ ಅಥವಾ ಆ ಕೌಶಲ್ಯ ಅವ್ರಿಗೆ ಇರದೇ ಇರಲಿಕ್ಕಿಲ್ಲ.
ಲೀಡರ್ಶಿಪ್ ಕ್ವಾಲಿಟೀಸ್ ಇರಲಿಕ್ಕಿಲ್ಲ. ಅದಕ್ಕೆ ಬಸವಣ್ಣ ಆ ಎಲ್ಲವನ್ನ ಸ್ಟಡಿ ಮಾಡಿದ ಮೇಲೆ ತನ್ನ ವೈಯಕ್ತಿಕ ಪ್ರಜ್ಞೆಯನ್ನು ಸಮೂಹ ಪ್ರಜ್ಞೆಯಾಗಿಸಿ ಈ ಚಳವಳಿಯನ್ನು ಕಟ್ತಾರೆ. ನಾವು ವೈಭವೀಕರಿಸೋ ಅವಶ್ಯಕತೆ ಇಲ್ಲ. ಬಸವಣ್ಣನವ್ರ ವಚನಗಳು ನೋಡ್ರೆ ಅವ್ರು ಎಲ್ಲೂ ತಮ್ಮನ್ನು ತಾವು ವೈಭವೀಕರಿಸ್ಕೊಂಡಿಲ್ಲ. ಆದರೆ ಶರಣರು ಅವರನ್ನು ವೈಭವೀಕರಿಸಿದ್ದಾರೆ. ನೀವು ಹೇಳಿದ್ರಲ್ಲ, ನಾವು ಅದನ್ನು ನಂಬ್ತೀವಿ, ಕಾಂಟೆಂಪ್ರರೀಸೇ ನಂಬ್ತೀವಿ. ಆದರೆ ನಾವು ನಿಜವಾಗ್ಲೂ ಬಸವ ತತ್ವವನ್ನು, ಆ ಚಳವಳಿಯ ಆಶಯಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಬಸವಣ್ಣನಿಗೆ ಇರುವ ಎಲ್ಲ ಧನಾತ್ಮಕ ಅಂಶಗಳ ಹೊರತಾಗಿಯೂ ಆತ ಯಾವ ರೀತಿಯ ಕಿಂಕರ ಭಾವವನ್ನು ತನ್ನ ಸಹವರ್ತಿ ಚಳವಳಿಗಾರರ ಜೊತೆಯಲ್ಲಿ ಹೊಂದಿದ್ದ ಅನ್ನೋದು ಕೂಡ ನಮ್ಮ ಅರಿವಿಗೆ ಬರದೇ ಹೋಗೋದಿಲ್ಲ. ಈ ಇಡೀ ಚಳವಳಿ ಅರಿವು ಆಧಾರಿತ ಸಾಮೂಹಿಕ ಚಿಂತನೆಗಳ ಮೂಲಕ ಹುಟ್ಟುಪಡೆದ ಚಳವಳಿ. ಹಾಗಿದ್ರೆ ಬಸವಣ್ಣನಿಗೆ ಈ ವೈದಿಕರ ಹುನ್ನಾರಗಳು ಗೊತ್ತಾಗಿ ಇದಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನಾರು ಒಂದು ಪ್ರಿಕಾಷನ್ ತೊಗೊಳಕ್ಕೆ ಯಾಕಾಗಲಿಲ್ಲ? ತೊಗೊಂಡಿದ್ದಾರೆ. ಅವರು ಹುನ್ನಾರಗಳು ಎಲ್ಲ ಅವರಿಗೆ ಗೊತ್ತಿತ್ತು, ಅವರಿಗೂ ಗೊತ್ತಿತ್ತು, ಅಲ್ಲಮ ಪ್ರಭುಗಳಿಗೂ ಗೊತ್ತಿತ್ತು, ಎಲ್ಲವೂ ಗೊತ್ತಿತ್ತು. ಬಹುಶಃ ಅತ್ಯಂತ ಹೆಚ್ಚು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ಗಳು ನಮ್ಮ ಈ ಚಳವಳಿಯಲ್ಲಿ ಸಿಗ್ತವೆ. ಅತ್ಯಂತ ಹೆಚ್ಚು ಸ್ವಾಭಿಮಾನ ಸಿಗ್ತದೆ. ತಂತ್ರಗಳು ಧರ್ಮ ಹುಟ್ಟು ಹಾಕಲು ಪ್ರಚಾರ ಮಾಡಲಿದ್ದಾವೆ. ಅದರ ರಕ್ಷಣೆ ಮತ್ತು ಮುಂದಾಲೋಚನೆಯಲ್ಲಿ ಸ್ವಲ್ಪ ತಂತ್ರಗಳು ನಮ್ಮ ಶರಣರು ಬಳಸಿಲ್ವೇ ನಾವು. ಯಾಕಂದರೆ ನೀವು ಬುದ್ಧನ ವಿಷಯದಲ್ಲಿ ಬಂದಾಗ ಬುದ್ಧ ಕೂಡ ರಾಜಾಶ್ರಯ ತಗೊಂಡಿಲ್ಲ. ಆದರೆ ಬುದ್ಧನ ನಂತರದ ದಿನಗಳಲ್ಲಿ ಧರ್ಮಕ್ಕೆ ರಾಜಾಶ್ರಯ ಬಹಳ ದೊಡ್ಡ ಮಟ್ಟದ ಸಿಕ್ಕ ಕಾರಣಕ್ಕಾಗಿ ಅದು ಹಾಗೆ ಬೆಳೀತು. ಇಲ್ಲಿ ಬಿಜ್ಜಳನಿಗೆ ಇವರು ಲಿಂಗಾಯತ ಮಾಡಿಲ್ಲ. ಇಲ್ಲಿ ಒಂದನ್ನು ನಾವು ಭಾಳ ಗಮನಿಸಬೇಕು. ಬಿಜ್ಜಳನ ಕಾಂಟ್ರಿಬ್ಯೂಷನ್ ಈ ಧರ್ಮಕ್ಕೆ ಭಾಳ ದೊಡ್ಡ ಪ್ರಮಾಣದಿದೆ. ಮನಸಾಪೂರ್ವಕವೋ ಅಥವಾ ಅನಿವಾರ್ಯತೆಯೋ ಅಲ್ಲ, ಬಸವಣ್ಣನ ಸ್ನೇಹಕ್ಕಾಗಿನೋ. ಸ್ನೇಹ ಅಂತಿಲ್ಲ ಇಲ್ಲಿ. ಬಿಜ್ಜಳ ಚಾಲುಕ್ಯ ಸಿಂಹಾಸನವನ್ನು ಅಪಹರಿಸಿದವ. ಚಾಲುಕ್ಯರ ಅನುಯಾಯಿಗಳ ಆಕ್ರೋಶವನ್ನು ನೀಗಿಕೊಳ್ಬೇಕಾದ್ರೆ ಬಸವಣ್ಣನಂಥ ಒಬ್ಬ ಪ್ರಜಾಪ್ರಭುತ್ವವಾದಿ ಜನಪ್ರಿಯ ಮುಖ ಆತನಿಗೆ ಬೇಕಾಗಿತ್ತು. ಬಸವಣ್ಣನಿಂದ ಕೆಡಕಿ ಏನಾಯ್ತು? ಅವನಿಗೆ ಅನುಕೂಲ ಆಯಿತು. ಕಾಯಕ ಮತ್ತು ದಾಸೋಹ ಅನ್ನುವ ಎರಡು ಆರ್ಥಿಕ ಹೊಸ ಪರಿಕಲ್ಪನೆಗಳ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆಯಾಗಿ ಪ್ರವಾಸೋದ್ಯಮ ಬೆಳೆದು ದೊಡ್ಡ ಮಟ್ಟದಲ್ಲಿ ಲಾಭ ಆಯಿತು. ಬೊಕ್ಕಸಕ್ಕೆ ಹಣ ಹರಿದು ಬಂತು. ದೇವಸ್ಥಾನಗಳಿಗೆ ಸಿಗತಕ್ಕಂಥ ಅನುದಾನ ಕಡಿತಗೊಂಡು ಜನ ಪ್ರಜ್ಞಾವಂತರಾದರು. ಆರ್ಥಿಕ ಅನುಕೂಲಗಳಾದವು, ವೈಚಾರಿಕ ಎಲ್ಲ ಅನುಕೂಲಗಳಾದವು. ಮತ್ತು ಬಸವಣ್ಣಗೆ ಬಿಟ್ಟು ಏನು ಮಾಡ್ತಾನಾತ? ಆದರೆ ಆತ ಸ್ವತಃ ಲಿಂಗ ಪಡ್ಕೊಂಡಿದ್ದು ಲಿಂಗ ಧರ್ಮದ ನಿಜವಾದ ಅನುಯಾಯಿ ಆಗಿದ್ದರೆ, ಅವನೇ ಸ್ವತಃ ರಾಜಾಜ್ಞೆ ಮೂಲಕ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ರೆ ಇದು ಇನ್ನೂ ಬಹಳ ದೊಡ್ಡ ಮಟ್ಟ. ಆದರೆ ಅವನ ಅನುಭವ ಮಂಟಪದ ಸುಮ್ಮನೆ ನೈತಿಕ ಬೆಂಬಲವನ್ನು ಕೊಟ್ಟ ಅಷ್ಟೇ, ನೇರವಾಗಿ ಭಾಗವಹಿಸಲಿಲ್ಲ. ಆದ್ರೆ ಅವನಿಗೆ ವೈದಿಕರನ್ನ ಎದುರು ಹಾಕೊಳ್ಳುವಂಥ ಧೈರ್ಯ ಇರಲಿಲ್ಲ. ನಾನು ನನ್ನ ಎಳೆಹುಟೆ ನಾಟಕದಲ್ಲಿ ಇದನ್ನು ಚರ್ಚೆ ಮಾಡ್ತೇನೆ. ಎಳೆಹುಟ ನಾಟಕದಲ್ಲಿ ಬಸವಣ್ಣವರು ಅವನ ಜೊತೆ ವಾದ ಮಾಡುವಂಥ ಒಂದು ಸನ್ನಿವೇಶವನ್ನು ನಾನು ನಿರ್ಮಾಣ ಮಾಡಿದ್ದೇನೆ. ಯಾವಾಗ ಸಾಮ್ರಾಟ್ ಅಶೋಕ ಈ ಎಲ್ಲ ವ್ಯವಸ್ಥೆಯನ್ನು ಮೆಟ್ಟಿ ನಿಂತು ಬುದ್ಧನ ಪರವಾಗಿ ನಿಲ್ತಾನ. ಅಲ್ರಿ, ಗೋ ಹತ್ಯೆಯನ್ನು, ಪ್ರಾಣಿ ಹತ್ಯೆಯನ್ನು ನಿಷೇಧ ಮಾಡ್ತಾನೆ. ಗೋಮಾಂಸ ಭಕ್ಷಕರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದರು ಭಾರತದಲ್ಲಿ. ಅವಾಗ ಯಜ್ಞಯಾಗಗಳ ಮೂಲಕ ಗೋವನ್ನು ಬಲಿ ಕೊಟ್ಟು ತಿಂತಿದ್ರು. ಇವತ್ತಿಗೂ ಅವರು ಕಣಕದ ಆಕಳನ್ನು ಮಾಡಿ ಅದಕ್ಕೆ ಕುಂಕುಮದ ನೀರನ್ನು ಹಾಕಿ ಸಾಂಕೇತಿಕವಾಗಿ ಗೋ ಬಲಿಯನ್ನು ಕೊಡ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಏನಯ್ಯ ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಹೊಲೆಯರ ಹೊಟ್ಟೆಯಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂದರೆನ್ನುವುದಕ್ಕೆ ಇದೇ ದೃಷ್ಟ ಅಂತ ಹೇಳ್ತಾನೆ ಬಸವಣ್ಣ. ಶಿವ ಅಂದರೆ ಅಶೋಕ ಮಾಡದಂಥ ಧೈರ್ಯ ಬಿಜ್ಜಳಿಗೆ ಇರಲಿಲ್ಲ. ಅವನು ಈ ರಾಜಸತ್ಯನ ನಿಯಂತ್ರಿಸುವ ಮನುಸ್ಮೃತಿ ಮತ್ತು ಮನು ಸಂವಿಧಾನವನ್ನು ಧಿಕ್ಕರಿಸಕ್ಕೆ ಆಗದೇನೆ ಅದರ ಜೊತೆ ಇನ್ನೊಂದಷ್ಟು ಅನಿವಾರ್ಯತೆಗಳು ಹುಟ್ಟಾಕಿದ್ರು. ಅವನ ಮಗನನ್ನೇ ಅವನ ವೈರಿಗಳು ಮಾಡಿದ್ರು. ಮಗನೇ ಮರ್ಡರ್ ಮಾಡುವಷ್ಟು ಲೆವೆಲಿಗೆ ವಿಷವನ್ನು ಆತನ ಮೆದುಳಿಗೆ ಬೆರೆಸಿದ್ರು. ಇವತ್ತಿಗೂ ಬಿಜ್ಜಳನ ಕೊಲೆ ಒಂದು ನಿಗೂಢ, ಒಂದು ಕಾನ್ಸ್ಪಿರಸಿ. ಆವಾಗ ಬಸವಣ್ಣನನ್ನು ಇಡೀ ಶರಣ ಚಳವಳಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತು. ಕಲ್ಯಾಣ ಕ್ರಾಂತಿ ವಿಫಲ ಆಯಿತು ಅಂತ ಅವ್ರು ತಿಳ್ಕೊಂಡ್ರು. ಆದರೆ ಯಾವ ಆಧಾರದ ಮೇಲೆ ವಚನಗಳನ್ನು ಮತ್ತು ಬಸವ ತತ್ವವನ್ನು ಉಳಿಸುವಂಥ ಪ್ರಯತ್ನ 12ನೇ ಶತಮಾನದಲ್ಲಿ ಭಾಳ ಸಲ ಚರ್ಚೆ ಆಗಿದೆ. ನೀವು ನೋಡುವಂಥ ನೋಟ ಹೆಂಗೆ? ಅಲ್ಲ, ನೀವು ಹೇಳಿದ್ರಿ ಅವರು ಅದರ ರಕ್ಷಣೆಗೆ ಬಸವಣ್ಣವರಿಗೆ ಅರ್ಥ ಆಗಲಿಲ್ವೇನೋ ಹಾಗೆ ಅಂದ್ರಿ. ಅವರೆಲ್ಲವನ್ನೂ ಭಾಳ ಅಚ್ಚುಕಟ್ಟಾಗಿ ಅದರ ರಕ್ಷಣೆನೂ ಮಾಡಿದ್ದಾರೆ. ಇವರು ಮುಗಿದು ಹೋಯ್ತು ಅಂತ ಅಂದ್ಕೊಂಡು ಇವ್ರೂ ಕೂಡಲಿಲ್ಲ. ಇವರು ದಡ್ರಿರಲಿಲ್ಲ ಇದನ್ನು ಹತ್ತಿಕ್ಕಬೇಕನ್ನೋರು. ಅವರ ಉದ್ದೇಶ ಶರಣರ ಹತ್ಯೆ ಆಗಿರಲಿಲ್ಲ. ಬಸವಣ್ಣವ್ರು ಎದುರಿಟ್ಟುಕೊಂಡು ಈ ಚಳವಳಿನ ಹಣಿಬೇಕು ಅನ್ನೋದು ಅವ್ರ ಉದ್ದೇಶ ಇರಲಿಲ್ಲ, ಹಣಿತಿರಲಿಲ್ಲ ಅದು. ಅದಕ್ಕೆ ಬಸವಣ್ಣವ್ರನ್ನ ಗಡೀಪಾರು ಶಿಕ್ಷೆಗೆ ಒಳಪಡಿಸಿ
ಚಳವಳಿಯನ್ನು ದುರ್ಬಲಗೊಳಿಸಿ ಎಳೆಹುಟ್ಟಿ ಶಿಕ್ಷೆಗೆ ಗುರಿಪಡಿಸ್ತಾರೆ ಶರಣರನ್ನು. ಆದರೆ ಇವರು ಅಷ್ಟೊತ್ತಿಗೆ ಇವ್ರದ್ದು ಆಕ್ರೋಶ ಗಣಾಚಾರ ಬಂದುಬಿಡ್ತದಲ್ಲಿ. ಪಂಚಾಚಾರದಲ್ಲಿ ಒಂದಿದ್ದಂಥ ಗಣಾಚಾರ, ಯಾಕೆ ಹೀಗೆ ಮಾಡಿದ್ರಿ, ಬಸವಣ್ಣವ್ರಿಗೆ ಯಾಕೆ ಗಡೀಪಾರು ಮಾಡಿದ್ರಿ, ಇವ್ರಿಗೆ ಯಾವ ಅಪರಾಧ ಮಾಡ್ದೇನೆ ಯಾಕೆ ಶಿಕ್ಷೆಗೆ ಒಳಪಡಿಸಿದ್ರಿ ಅಂತ ಈ ಒಂದು ಕಲ್ಯಾಣದಲ್ಲಿ ಎದ್ದಂಥ ಈ ವಿದ್ರೋಹವನ್ನು ಹತ್ತಿಕ್ಕಲೇಬೇಕಾಗಿತ್ತು ರಾಜಸತ್ತೆಗೆ. ಹತ್ತಿಕ್ಕುವ ಸಲುವಾಗಿ ಸ್ವಲ್ಪ ಹತ್ಯೆಗಳು ಆರಂಭ ಆಗ್ತವೆ, ರಕ್ತಪಾತ ಆರಂಭ ಆಗ್ತದೆ. ಆದರೆ ಅವರ ಉದ್ದೇಶ ಶರಣರ ಹತ್ಯೆ ಮಾಡೋದಿರಲಿಲ್ಲ, ವಚನಗಳ ನಾಶ ಮಾಡೋದಿತ್ತು. ಇವತ್ತಿಗೂ ವಚನಗಳ ಭಯ ಇದೆ. ವಚನ ದರ್ಶನ ಪುಸ್ತಕ ಬಂದಿದೆ ವಚನಗಳ ಭಯದಿಂದ. ಇವತ್ತು ಅದನ್ನು ಕಾರ್ನಾಡ್ ತಲೆದಂಡದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಹಾಗೆ ವಚನಗಳು ಇವರು ರಕ್ಷಣೆ ಮಾಡ್ತಾರೆ, ಭಾಳ ಸ್ಟ್ರಾಟಜಿಕ್ಕಾಗಿ ಮಾಡ್ತಾರೆ ಇವರು. ಆ ಅಪಾಯಗಳು ಗೊತ್ತಿದ್ವು ಇವರಿಗೆ. ಅದಕ್ಕೆ ಅವರು ನಮ್ಮ ವಚನ ಭಂಡಾರಿ ಶಾಂತರ ಸರ್ ಹೇಳ್ತಾರೆ, ಕಲ್ಯಾಣ ಹಾಳಾಯಿತು, ಖಜಾನೆ ಬರಿದಾಯಿತು, ಅಲೇಖ ನಾಶವಾಯಿತು. ಏನು ಹಂಗಂದ್ರಿ? ಬರೆದಿರುವ ತಾಡೋಲೆಗಳನ್ನು ಗಾಡಿಯಲ್ಲಿ ಹೇರ್ಕೊಂಡು ಬರೆದ ತಾಡೋಲೆಗಳನ್ನು ತಮ್ಮ ಜೋಳಿಗೆ ಹಾಕೊಂಡು ಹೋಗ್ತಿದ್ರು ಇವರು. ಸುಟ್ರು ಅದನ್ನು ಸುಡ್ಲಿ. ಅನೇಕ ಅಲೇಖ ನಾಶ ಆಯಿತು. ಅಲೇಖ ನಾಶ ಆಯಿತು. ಲೇಖ ನಾಶ ಆಗಲಿಲ್ಲ. ಆಗಿದೆ ಅದು ಒಂದಷ್ಟು, ಆದರೆ ಇನ್ನೂ ಉಳಿತಲ್ಲ. ಮತ್ತು ಅಲ್ಲೇ ಅಷ್ಟು ನಾಶ ಆಗಿದೆ ಅಂತಿಲ್ಲ. ಅದನ್ನು ರಕ್ಷಣೆ ಮಾಡ್ಕೊಂಡು ಬರುವಾಗ ಹಿಂದ್ಗಡೆ ಬೆನ್ನು ಹತ್ತದಾಗ ಸೈನಿಕರು ಎಲ್ಲೋ ಅದಕ್ಕೆ ಸೇಫರ್ ಸೈಡ್ ಅಂತ ಯಾರ್ದೋ ದೇಸಾಯಿ ದೇಶಮುಖು ದೊಡ್ಡ ದೊಡ್ಡ ಗೌಡ್ರ ಮನೆಗಳಲ್ಲಿ ಇಟ್ಟಿರಬೇಕು, ಓಲೆ ಮಠಗಳಲ್ಲಿ ಇಟ್ಟಿದ್ವು ಅಂತಾರೆ, ಮಠಗಳಲ್ಲಿ ಇಟ್ಟಿರಬೇಕು. ಅವೆಲ್ಲ ಯಾವ್ಯಾವುದೋ ಕಾರಣಕ್ಕೆ ಅವಕ್ಕೆ ನೀರು ಹಾಕಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಪೂಜೆ ಮಾಡೋ ಪರಿಸ್ಥಿತಿ ನಾವು ನೋಡ್ರಿ ನೀವು, ನಮ್ಮಲ್ಲೆಲ್ಲ ಹಾಗೇ ಇದೆ. ಅವೆಲ್ಲ ಹಾಳಾಗಿ ಹೋಗಿರ್ತವೆ. ಅನೇಕ ಆ ರೀತಿ ಹಾಳಾಗಿರ್ಬೇಕು. ಇವತ್ತು ನಮಗೆ ಸಿಕ್ಕಿರೋದು ಕೇವಲ ನನಗನ್ನಿಸ್ತದೆ 1%, 2%. ಯಾಕಂದರೆ ಸಿದ್ದರಾಮರ ವಚನಗಳು ನೋಡಿದಾಗ ಅವ್ರು ಅಷ್ಟು ಲಕ್ಷ ಬರೆದಿದ್ರು, ಇವರು ಇಷ್ಟು ಲಕ್ಷ ಬರೆದಿದ್ರು ಅನ್ನೋದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ವಚನಗಳು ಎಷ್ಟಿದ್ವು. ಇವಾಗ ನಮಗೆ 100-150 ವಚನಕಾರರು ಅಷ್ಟೇ ಸಿಗ್ತಾರೆ ಬಸವಯುಗದ್ದು. ಹೌದು, ಕೆಲವ್ರದ್ದು ಒಂದೊಂದೇ ವಚನಗಳು ಸಿಕ್ಕಿದ್ದಾವೆ. ಒಟ್ಟು ಒಂದು 25-30 ಸಾವಿರ ನಮ್ಗೆ ಲಭ್ಯ ಆಗಿದಾವೆ ಅಷ್ಟೇ. ಅಲ್ಲ 25-30 ಸಾವಿರ ಅದು ಬಸವತ್ತರ ಈಗ ಎಲ್ಲ ಹಿಡ್ಕೊಂಡು. ಬಸವಾದಿ ಶರಣರ ಕಾಲಘಟ್ಟದ್ದು ಅದು ಕಡಿಮೆನೇ ಇದೆ. ಟೋಟಲ್ 285 ವಚನಕಾರರು ಹಾಗೇನೋ ಸಿಗ್ತಾರೆ ನಮಗೆ ಇವತ್ತಲ್ಲಿ. 155 ಅದರಲ್ಲಿ ಬಸವಯುಗದ್ದು, ಬಸವತ್ತರ ಯುಗದ ಎಲ್ಲ ಹಿಡ್ಕೊಂಡಾಗ ನಮಗೊಂದು 23-24 ಸಾವಿರ ವಚನಗಳು ಇವತ್ತಿಗೆ ಇದಾವೆ. ನಮ್ಮ ಈ ಚಳವಳಿಯ ಸ್ವರೂಪದಲ್ಲಿ ಆಳವಾದ ಅಧ್ಯಯನದ ವಿಷಯಗಳನ್ನು ಸಾಮಾನ್ಯ ಲಿಂಗಾಯತರಿಗೆ ಕಮ್ಯುನಿಕೇಟ್ ಮಾಡಬಹುದಾದ್ರೆ ನಾವು ತೋರುವ ಮಾರ್ಗಗಳು ಯಾವುವು? ಪ್ರಶ್ನೆ ನಿಮ್ಮಂತ ತಿಳ್ಕೊಂಡವರಾಯಿತು, ನಿಮ್ಮ ಓದು ಅಧ್ಯಯನ, ಕಲಬುರ್ಗಿಯವ್ರ ಶ್ರಮ, ಫಗಳ ಕೊಟ್ಟಿರೋ ಪರಿಶ್ರಮ ಎಲ್ಲ ಇದೆ. ಸಾಮಾನ್ಯರಿಗೆ ತಿಳಿಸುವ ಮಾರ್ಗ ಹೆಂಗೆ? ಧರ್ಮ ಪ್ರಚಾರದ ವ್ಯವಸ್ಥೆಗೆ ಮಿಷನರಿ ವ್ಯವಸ್ಥೆಗೆ ಮಠಗಳು ಹುಟ್ಟಿದಾವೆ. ಇದು ಕೆಲಸನೇ ಮಠಗಳದು. ಮಠಗಳು ಸಂಸ್ಥೀಕರಣಗೊಂಡು ತಾವು ಏನನ್ನು ಮಾಡಬೇಕಾಗಿ ಹುಟ್ಟಿದ್ವೋ ಅದನ್ನೆಲ್ಲ ಬಿಟ್ಟು ಉಳಿದೆಲ್ಲ ಮಾಡ್ತಾ ಇದ್ದಾವೆ. ಈಗ ಇವತ್ತಿಗೂ ಕೂಡ ಮಠಗಳು ತಮ್ಮ ಕೆಲಸವನ್ನು ಯಾವುದಕ್ಕಾಗಿ ಹುಟ್ಟಿದಾವೆ ಆ ಕೆಲಸವನ್ನು ಮಾಡಿದ್ರೆ ಸಾಧ್ಯ ಇದೆ. ನಿಮ್ಮ ಮಠಗಳಿಗೆ ಬರೋವರಿಗೆ ನೀವು ವಚನಗಳ ಆಧಾರದಲ್ಲಿ ನಮ್ಮದು ಬಹುದೇವೋಪಾಸನೆ ಇಲ್ಲ, ಲಿಂಗ ಮಾತ್ರ ಲಿಂಗನಿಷ್ಠೆ ಇರಬೇಕು. ಯಾಕಂದರೆ ಪಂಚಾಚಾರಗಳಿದ್ದಾವೆ. ಮೂರ್ಖರಲ್ರಿ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ, ಇವರು ದೇವ್ರಿಗೆ ಮನೆಯಲ್ಲಿ ದೇವ್ರು ಇಡಬೇಡ ಅಂತಾರೆ, ಹಾಗಂತಾರೆ. ಇವೆಲ್ಲ ಆರೋಪಗಳು ಬಾಲಿಶವಾದಂಥವು ಮತ್ತು ಅಜ್ಞಾನಿಗಳದು. ನಮ್ಮ ಪಂಚಾಚಾರಗಳಲ್ಲಿ ಹೇಳ್ತದೆ ಲಿಂಗನಿಷ್ಠೆ, ಲಿಂಗಾಚಾರ, ಲಿಂಗನಿಷ್ಠೆ, ಲಿಂಗವನ್ನಲ್ಲದೆ ಇನ್ನೇನನ್ನೂ ಆರಾಧಿಸಬಾರದು ಲಿಂಗಾಚಾರ. ಸದಾಚಾರ ಸದ್ಭಕ್ತಿ ಅಂದರೆ ಸದ್ವಿನಯ ಸದ್ಗುಣ. ಅಂದ್ರೆ ಹುಂಬರಂಗೆ ಏನೇನೋ ಮಾತಾಡ್ತೀವಲ್ಲ ನಾವು, ಯಾವ್ಯಾವುದೋ ಕೆಟ್ಟ ಶಬ್ದಗಳು. ನಮ್ಮ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿದ ಸ್ವಾಮಿಗಳಿಗೆ ಕೆಲವು ಕೆಟ್ಟ ಶಬ್ದಗಳಲ್ಲಿ ಅನಾಗರಿಕರು ಬೈದಿದ್ದು ನೋಡಿರಲ್ಲ ನೀವು. ಅದು ಸದಾಚಾರದಲ್ಲಿ ಬರೋದಿಲ್ಲ, ನಮ್ಮ ಧರ್ಮದಲ್ಲಿ ಬರೋದಿಲ್ಲ ಅದು. ಸದಾಚಾರ. ಶಿವಾಚಾರ, ಶಿವಭಕ್ತರಲ್ಲಿ ಜಾತಿ ಭೇದ ಎಣಸದಿರುವುದೇ ಶಿವಾಚಾರ. ಮುಂದೆ ಭೃತ್ಯಾಚಾರ, ಕಿಂಕರನಾಗಿ ನಾನು ಎಲ್ಲರಿಗಿಂತಲೂ ಚಿಕ್ಕವನು, ನಾನು ಭಾಳ ದೊಡ್ಡವನಲ್ಲ, ಕಿರಿಯ ಅನ್ನುವಂಥ ಕಿಂಕರ ಭಾವದಿಂದ, ಅದು ಭೃತ್ಯಾಚಾರ. ನಾನು ಹೇಳದೆ ಇನ್ಯಾರು ಹೇಳ್ಬೇಕ್ರಿ ಇವರಿಗೆ ಅನ್ನೋದಲ್ಲ, ಅದು ಅಜ್ಞಾನ ಮತ್ತು ಅಹಂಕಾರ. ಸದಾಚಾರ, ಭೃತ್ಯಾಚಾರ, ಮುಂದೆ ಗಣಾಚಾರ. ಧರ್ಮಕ್ಕೆ ಅಪಾಯ ಬಂದಾಗ ಯಾವುದೇ ಹಾದಿಯಲ್ಲಾಗಲಿ ನನ್ನ ಧರ್ಮವನ್ನು ನನ್ನ ತತ್ವವನ್ನು ರಕ್ಷಣೆ ಮಾಡೋದು ಗಣಾಚಾರ. ಹೀಗೆ 5 ಆಚಾರಗಳಿದ್ದಾವೆ, ಫಂಡಮೆಂಟಲ್ ಕಾನ್ಸೆಪ್ಟ್ ಇದ್ದಾವೆ. ಹಾಗಾಗಿ ನಮ್ಮ ಧರ್ಮತತ್ವಗಳನ್ನು ಭಾಳ ಸರಳವಾಗಿ ನಮ್ಮ ಮಿಷನರಿ ವ್ಯವಸ್ಥೆಗಳು ತಮ್ಮದೇ ಆದ ಭಕ್ತವೊಂದು ಅವು ಹೊಂದಿದ್ದಾವೆ. ಮಠಕ್ಕೆ ಬರೋವನಿಗೆ ನೀವು ಭಾಳ ಸರಳವಾಗಿ ಲಿಂಗ ಮೊದಲು ಕಟ್ಟ್ರಿ, ಲಿಂಗನಿಷ್ಠೆ ಅಷ್ಟೇ ಇಡ್ರಿ, ಅದಕ್ಕೆ ಬಿಟ್ಟು ಬೇರೆದು ಮಾಡಬೇಡ ಅಂತ ಹೇಳ್ರಿ. ಮೌಢ್ಯಗಳ ನಿರ್ಮೂಲನೆಗೆ ವಚನಗಳಿದ್ದಾವೆ, ಮೌಢ್ಯಗಳನ್ನು ಹೊಡೆದು ಹಾಕ್ರಿ. ಇವೆಲ್ಲ ಮಾಡಿಕೊಂಡು ಮಠಗಳು ಹೋದ್ರೆ ಜನಸಾಮಾನ್ಯರಿಗೆ ಮುಟ್ಟೋದು ಭಾಳ ದೊಡ್ಡ ಮಾತಲ್ರಿ. ಈಗ ಒಂದು ಕಳೆದ 50-60 ವರ್ಷದಿಂದ
ಶರಣ ಸಾಹಿತ್ಯ ಚಳವಳಿಯ ಕುರಿತು ಅಕಾಡೆಮಿಕ್ ಲೆವೆಲಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಬೇಕಾದಷ್ಟು ಪುಸ್ತಕಗಳು, ರಿಸರ್ಚ್ಗಳು, ಸೆಮಿನಾರ್ಗಳು, ವಿಚಾರ ಸಂಕಿರಣಗಳಾಗಿದ್ದಾವೆ. ನೀವು ಹೇಳಿದಾಗ ಅವು ಜನಸಾಮಾನ್ಯರಿಗೆ ಮುಟ್ಟಿಲ್ಲ. ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾದ್ದು ಮಠಾಧೀಶರು. ಆರಂಭದಲ್ಲಿ ಅನೇಕ ಮಠಾಧೀಶರು ಬಸವ ತತ್ವವನ್ನು ಹಾಸಿ ಹೊದ್ಕೊಂಡು ಬದುಕಿ ಹೋಗಿದ್ದಾರೆ, ಚಿಂತಕರು ಬದುಕಿ ಹೋಗಿದ್ದಾರೆ. ಮಠ ವ್ಯವಸ್ಥೆ ಏನಾಯಿತು ಮುಂದೆ, ಮಠಗಳಂದ್ರೆ ಲಕ್ಸರಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ ಎ ಸಿ ಕಾರ್ಗಳು, ಎ ಸಿ ರೂಮ್ಗಳು, ಈ ಡ್ರೈ ಫ್ರೂಟ್ಸ್ಗಳು ತಿನ್ನುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಶಿಕ್ಷಣೋದ್ಯಮವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮಠಗಳು ಏನು ಮಾಡಬೇಕು ಅದೆಲ್ಲ ಬಿಟ್ಟು ಉಳಿದು ಎಲ್ಲವನ್ನು ಮಾಡುವಂಥ ಈ ಬೆಳವಣಿಗೆಗಳೇನಾದವಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಸ್ವಲ್ಪ ಏನು ಭಾಳನೇ ಹಿನ್ನಡೆ ಆಗಿದೆ. ಇವರೆಲ್ಲರೂ ಇವಾಗೂ ಕೂಡ ಮೊದಲು ಇವರು ಕನಿಷ್ಠ ಮಠಗಳಲ್ಲಿ 8 ದಿವಸದಲ್ಲಿ ಒಂದು ವಾರದಲ್ಲಿ 4-6 ದಿವಸ ಆದರೂ ಭಕ್ತರಿಗೇ ಕೊಡಬೇಕು. ಅವರು ಲಿಂಗಾಚಾರ ಹೇಳಬೇಕು, ಸದಾಚಾರ ಹೇಳಬೇಕು, ಶಿವಾಚಾರ ಹೇಳಬೇಕು. ಈ ತತ್ವಗಳನ್ನು ಬಿಟ್ಟು ಆಚೆ ಹೋಗೋರ ಹತ್ರ ನಾವು ಬರೋದಿಲ್ಲ ಅಂತ ಹೇಳಬೇಕು. ಈ ಥರದ ಕೆಲವೊಂದು ಮಾರ್ಗಸೂಚಿಗಳ ಮೂಲಕ ಮಠಗಳು, ನನ್ನ ಲಿಂಗಾಯತ ಮಠಗಳು ಹೇಗಿರಬೇಕು ಅಂತ ನಾನು ಲಿಂಗಾಯತ ಮುಖಾಮುಖಿ ಪುಸ್ತಕದಲ್ಲಿ ಬರೆದಿದ್ದೀನಿ. ಸಂಡೂರು ಮಠದವರು ಪ್ರಕಟ ಮಾಡಿದ್ದಾರೆ, ನೋಡ್ಬೋದು ತಾವು. ಮಠಗಳು ಆ ಥರ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಮತ್ತು ನಮ್ಮ ಆ ಚಳವಳಿ ಹಿನ್ನೆಲೆಯೇ ನಮ್ಮ ಮಠಾಧೀಶರಿಗಿಲ್ಲ. ಮೈಕ್ ಸಿಕ್ಕಾಗ 4 ವಚನಗಳು ಹೇಳ್ಕೊಳ್ಳೋದು, ಗದ್ಗಿ ಪೂಜೆ ಮಾಡೋದು, ಹಿಂದಿನ ಸ್ವಾಮಿಗಳ ಸ್ಮರಣೋತ್ಸವ ಅದ್ದೂರಿಯಾಗಿ ಮಾಡೋದು, ಜಾತ್ರೆಗಳು ಮಾಡೋದು. ಮಾಸ್ ಬೇರೆ, ಕ್ಲಾಸ್ ಬೇರೆ. ಈ ಧರ್ಮ ಹುಟ್ಟಿದ್ದು ಕ್ಲಾಸ್ ಬೇಸಲ್ಲಿ, ಅಧ್ಯಯನ ಶಿಬಿರಗಳ ಮೂಲಕ, ಕ್ಯಾಡರ್ ಬೇಸಲ್ಲಿ. ನೀವು ಅದನ್ನು ಎಲ್ಲಿ ಮಾಡ್ತಾಯಿದ್ದೀರಿ? ಎಲ್ಲಿವರೆಗೂ ನೀವು ಇವತ್ತಿನವರೆಗೂ ರಿಯಲೈಸೇಷನ್ ಮಾಡ್ಕೊಳ್ಳೋದಿಲ್ಲ. ಈ ಧರ್ಮವನ್ನು ಉಳಿಸುವ ಪ್ರಯತ್ನಗಳು ಇನ್ನೂ ಅವಕಾಶಗಳಿದ್ದಾವೆ. ಮಠಗಳ ಮೂಲ ಆಶಯಗಳು, ಶರಣರ ಚಳವಳಿಯ ಮೂಲ ಆಶಯಗಳು ನಾವು ಅರ್ಥಕೊಂಡು ಮಾಡಿದ್ರೆ ಜನಸಾಮಾನ್ಯರಿಗೆ ಮುಟ್ಟೋದು ಭಾಳ ದೊಡ್ಡ ಮಾತಲ್ಲ. ಕೆಲವು ಮಠಗಳು ಮಾಡಿದಾವೆ ಹಾಗೆ. ಪ್ರತಿರೋಧಗಳು ನೋಡ್ರಿ ಯಾವಾಗಲೂ ಬರ್ತಿರ್ತವೆ. ಮತ್ತು ನೀವು ಅನೇಕ ಸಲ ಕೇಳ್ತೀರಿ, ನಿಮ್ಮ ತತ್ವವನ್ನು ವಿರೋಧ ಮಾಡೋರಿದ್ದಾರೆ, ಅಷ್ಟು ಜನ ಸಮಾವೇಶ ಮಾಡ್ತಾರೆ. ವೀರಪ್ಪನಿಗೂ ಅಭಿಮಾನಿಗಳಿದ್ದಾರೆ ರೀ. ವೀರಪ್ಪನಿಗೂ ಸೀಟಿ ಹೊಡಿತಾರೆ ಮಾತಾಡಿದಾಗ, ಗೋಡ್ಸೆಗೂ ಹೊಡಿತಾರೆ. ಹಾಗಾಗಿ ಅವನ್ನೆಲ್ಲ ನಾವು ಭಾಳ ಅವಕ್ಕೆ ಅಲಕ್ಷ್ಯ ಮಾಡಬೇಕಂದ್ರೇನು, ಪ್ರಸಂಗ ಬಂದಾಗ ಸರಿಯಾದ ಉತ್ತರ ಕೊಡಬೇಕು. ನಮಗೆ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿದ್ದಾವೆ. ಪಾಸಿಟಿವ್ ಆಗಿ ಮಾಡೋ ಕೆಲಸಗಳು ಬೇಕಾದಷ್ಟಿದ್ದಾವೆ. 12ನೇ ಶತಮಾನದಲ್ಲಿ ಈಗ ಬಸವಣ್ಣನವರನ್ನು ಸಮೂಹದ ನಾಯಕ ಅಂತ ನಾವು ಗುರುತಿಸಿದಿಲ್ಲ, ಶರಣರೇ ಆಗಿನ ಸಮಕಾಲೀನರು ಗುರುತಿಸಿದ್ರು ಅಂತ ಹೇಳಿದ್ರಿ. ವೈಫಲ್ಯಗಳ ಬಗ್ಗೆ ಪ್ರಜ್ಞೆ ಇದ್ದದ್ದು ಗೊತ್ತಾಯಿತು. ಈಗ ಮತ್ತೆ ಬುದ್ಧ, ಬಸವ, ಬಾಬಾ ಸಾಹೇಬರ ವೈಚಾರಿಕ ಲೇಖನ ಬರಹಗಳ ನಂತರವೂ ಸಮುದಾಯ ಮೊದಲಿಗಿಂತಲೂ ಹೆಚ್ಚು ದಿಕ್ಕು ತಪ್ಪಿಸಿಕೊಂಡಿದೆ ಅನ್ನೋದಕ್ಕೆ ಏನು ಕಾರಣ ಇರ್ಬೋದು? ನೋಡ್ರಿ, ವೈಚಾರಿಕತೆಯ ಚಳವಳಿಗಳು ಯಾವಾಗ ತೀವ್ರತೆ ಪಡ್ಕೊಳ್ತಾ ಹೋಗ್ತವೆ, ವೈಚಾರಿಕತೆಯನ್ನು ದಮನ ಮಾಡತಕ್ಕಂಥ ವೈಚಾರಿಕತೆ ವಿರೋಧಿಗಳೇನಿದ್ದಾರೆ ಅದಕ್ಕೆ ಪ್ರತಿತಂತ್ರಗಳನ್ನು ಹೂಡ್ತಾನೆ ಹೋಗ್ತಾರೆ. ಜನರನ್ನು ಒಂದು ಈ ಪುರೋಗಾಮಿ ಅಥವಾ ಮನುವಾದಿ ಚಿಂತನೆಗಳಿಂದ ಪ್ರಭಾವಿತಗೊಳಿಸಿ ಅದರಲ್ಲಿ ಸೆಳೆಯೋದು ಒಂದು ಉದ್ದೇಶ. ಸೆಳೆಯೋಕೆ ಆಗದೇ ಇರುವಾಗ ಮನುವಿರೋಧಿ ವೈಚಾರಿಕ ಚಳವಳಿಗಳು ಬಹಳ ಜಾಸ್ತಿ ಜನಪ್ರಿಯತೆ ಪಡಿತಾ ಹೋದಾಗ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸುವ ಕೆಲಸ ಅಟ್ಲೀಸ್ಟ್ ಮಾಡ್ತಾರೆ ಅವರು. ಒಂದು ಮನುವಾದಿ ತಮ್ಮ ಕಡೆ ಎಳೆಯೋದು, ವೈಚಾರಿಕತೆಯ ತೂಕ ಹೆಚ್ಚಾಗ್ತಾ ಹೋದ ಹಾಗೆಲ್ಲ ಅವರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದು. ಒಂದು ಕನ್ವಿನ್ಸ್ ಆರ್ ಕನ್ಫ್ಯೂಸ್ ಅಂತಾರಲ್ಲ, ಕನ್ವಿನ್ಸ್ ಮಾಡೋದು ಕಷ್ಟ ಆದಾಗೆಲ್ಲ ಮನುವಾದಿಗಳು ಮಾಡೋದು ಕನ್ಫ್ಯೂಸನ್ನು ಕ್ರಿಯೇಟ್ ಮಾಡೋದು. ಈಗ ಅನೇಕ ಥರದ ಕನ್ಫ್ಯೂಸ್ಗಳು. ಇವಾಗ ನಿನ್ನೆ ಯಾವುದೋ ಒಂದು ಸಮಾವೇಶದಲ್ಲಿ ಬಸವಣ್ಣವರು ವೇದಗಳನ್ನು ಒಪ್ಪಿಕೊಂಡಿದ್ರು, ಶಿವ ಅಂತಿದ್ರು. ಇವೆಲ್ಲ ಖಾಲಿ ಕೊಡಗಳು ಮಾತಾಡ್ತಾ ಇರುವ ಮಾತು ತಾವು ಕೇಳಿರಬೇಕು. ಈ ಇಡೀ ಚಳವಳಿ ಮತ್ತು 800 ವರ್ಷಗಳ ಉದ್ದಕ್ಕೂ ಈ ಚಳವಳಿ ಯಾವ ಕಾರಣಕ್ಕಾಗಿ ಗುರುತಿಸ್ಕೊಳ್ಳೋದು ಅನ್ನೋದರ ಮೂಲ ಆಶಯವನ್ನೇ ತಿರುಸ್ತೀವಿ ಅನ್ನೋದು ಅಜ್ಞಾನಿಗಳಿಗೆ ಗೊತ್ತಾಗದೆ ಹೋದರೆ ಆ ಅಜ್ಞಾನಿಗಳು ಇನ್ನೊಂದಷ್ಟು ಅಜ್ಞಾನಿಗಳನ್ನೇ ತಯಾರು ಮಾಡೋರು. ಅವರು ಜನಪದರು ಹೇಳ್ತಾರೆ, ಶರಣರ ವಚನಗಳು ಅಷ್ಟೇ ಅಲ್ಲ, ಜನಪದರು ಹೇಳ್ತಾರೆ ಏನಂತ, ಶರಣರು ವೇದ ವಿರೋಧಿಗಳು ಅಂತ, ವೇದಪ್ರಿಯ ಅಂತ ಯಾವುದೋ ಖಾಲಿ ತಲೆ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ.
ಬಸವಣ್ಣನವರು ವೇದಗಳನ್ನು ವಿರೋಧಿಸಿದರು ಅನ್ನೋದಕ್ಕೆ ನಮ್ಮಲ್ಲಿ ಜನಪದ ಸಾಹಿತ್ಯದಲ್ಲೂ ಭಾಳಷ್ಟು ದಾಖಲೆಗಳಿದ್ದಾವೆ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಕ್ಕೆಲ್ಲ ಹೊಸ ಮಾತು, ದೇಶ ದೇಶಕ್ಕೆಲ್ಲ ಹೊಸ ಮಾತು ಕೇಳಿದವು, ಮಾಸಿದವು ವೇದ ಹುಸಿ ಅಂದು. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದ ಭೇದವನ್ನೇ ಬಿಚ್ಚಿಟ್ಟ, ಭೇದ ಭೇದವನ್ನೇ ಬಿಚ್ಚಿಟ್ಟ ಜನಪದಕ್ಕೆ ಕೇದುಂಡ ಜೀವಿ ಬಸವ. ಏನು ಹೇಳ್ತದಿದು? ಅನೇಕ ವಚನಗಳು. ಇದೇ ಸಾಣೆಹಳ್ಳಿ ಮಠದಿಂದ ಪೂಜ್ಯ ಪಂಡಿತರಾದ ಶ್ರೀಗಳು ಹಿರಿಯ ವಿದ್ವಾಂಸರಾದ ಎಸ್ ಜಿ ಸಿದ್ದರಾಮಯ್ಯ ಅವರ ಸಂಪಾದಕತ್ವದಲ್ಲಿ ಕ್ರಾಂತಿಯ ಹೆಜ್ಜೆ ಅನ್ನೋ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಅವರ ಗ್ರಹಿಕೆಯ ಮಿತಿಗೆ 336 ವಚನಗಳನ್ನು, ಶರಣರ ವಚನಗಳನ್ನು, ವೇದ ಶಾಸ್ತ್ರ ಆಗಮ ಪುರಾಣಗಳು ವಿರೋಧಿಸಿದ ವಚನಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ. ಆ ಪುಸ್ತಕ ತಾವು ನೋಡಿರ್ತೀರಿ. ಈಗ ಜಾಗತಿಕ ಲಿಂಗಾಯತ ಮಹಾಸಭೆ ವತಿಯಿಂದಲೂ ಕೂಡ ವೇದಗಳನ್ನು ವಿರೋಧಿಸಿದಂಥ, ಶಾಸ್ತ್ರಗಳನ್ನು ವಿರೋಧಿಸಿದಂಥ, ಉಪನಿಷತ್ತುಗಳನ್ನು ವಿರೋಧಿಸಿದಂಥ, ಪುರಾಣಗಳನ್ನು ವಿರೋಧಿಸಿದಂಥ ವಚನಗಳ ಸಂಪಾದನೆ ಕೂಡ ನಡೀತಾ ಇದೆ. ಎಲ್ಲೋ ಒಂದು ಕಡೆ ವೇದವನ್ನು ಒಪ್ಕೊಂಡಂಥದ್ದಿರುವಾಗ, ಅಂದರೆ ಶರಣರು ಯಾವುದರಲ್ಲಿ ಒಳ್ಳೆಯ ಅಂಶಗಳಿದಾವೋ, ಆಧ್ಯಾತ್ಮಿಕ ವಿಷಯಗಳ ಅಂಥವು ಕೆಲವೊಂದು ಅಂಥವುಗಳನ್ನು ಎಲ್ಲೋ ಒಂದು ಕಡೆ ಸಾಂದರ್ಭಿಕವಾಗಿ ಹೊಗಳಿದ್ದನ್ನು ಇಟ್ಟುಕೊಂಡು ಬಸವಣ್ಣನವರು ಅವರು ಇಡೀ ಚಳುವಳಿ ವೇದವನ್ನು ಒಪ್ಕೊಂಡಿತ್ತು, ಯಾವುದೋ ಒಂದು ಧರ್ಮವನ್ನು ಒಪ್ಕೊಂಡಿತ್ತು ಅಂತ ಹೇಳೋದೇನದಲ್ಲ, ಅತ್ಯಂತ ಬಾಲಿಷ್ಯವಾದದ್ದು ಮತ್ತು ಖಾಲಿ ತಲೆಗಳು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆದ್ರೆ ಒಂದು ವಿಚಿತ್ರ ಏನಂದ್ರೆ, ಅವರಿಗೆ ಮಾನವೀಯತೆ ಮತ್ತು ಥಾಟ್ ಪ್ರೊಸೆಸ್ ಎಷ್ಟು ಕೆಟ್ಟದಿರ್ತದೆ ಅಂದ್ರೆ, ಇತ್ತೀಚೆಗೆ ಆ ಸ್ವಾಮಿ ಹೇಳ್ತಾರೆ, ನಮ್ಮ ಹೊಡೆತಕ್ಕೆ ಲಿಂಗಾಯತ್ ಮಠಾಧೀಶರು ಸ್ಟಂಟ್ ಹಾಕ್ಸ್ಕೊಂಡ್ರು ಅಂತ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಈ ಮನುಷ್ಯ ಏನು ಹಿಂಗೆ ಏನೂ ಆಗಲಾರ್ದ ಹೋಗ್ತಾನೆ ನಂಗೆ ಮಾತಾಡುವಷ್ಟು ಅಹಂಕಾರ ಮತ್ತು ಅಜ್ಞಾನ ಇದೆಯಲ್ಲ, ಇದು ನಮ್ಗೆ ಬಹಳ ವಿಚಿತ್ರ ಅನ್ನಿಸ್ತದೆ ಈ ಧೋರಣೆ. ನಮ್ಮ ಕಡೆ ಹಳ್ಳಿ ಕಡೆ ಒಂದು ನಾಣ್ಣುಡಿ ಅಥವಾ ಗಾದಿ ಮಾತದ, ಮಾನೋಳ್ಳವರು ಮಾನಿಗೆ ಅಂಜಿದ್ರೆ ಮಾನಗೇಡಿ ನನಗೇ ಅಂಜಿದ್ರು ಅಂತಿಂತಂತ. ಏನಂತ್ರಿ? ಮಾನೋಳ್ಳವರು ಮಾನಕ್ಕೆ ಅಂಜಿದ್ರೆ ಮಾನಗೇಡಿ ನನಗೇ ಅಂಜುತ್ತಾರ ಅವರು ಅಂತ ಅಂತಿತ್ತಂತ. ಆ ಥರದ ವಿಕೃತ ಮನಸ್ಥಿತಿಗಳಿರ್ತವೆ. ನೀವು ನೋಡ್ಬೋದು, ನೀವು ಯಾವ ಕಾವಿಧಾರಿಯ ಕುರಿತು ಮಾತಾಡ್ತಾ ಇದ್ದೀರೋ ಆ ಕಾವಿಧಾರಿಯ ಪೂರ್ವಾಶ್ರಮದ ಇತಿಹಾಸವನ್ನು ನೀವು ನೋಡಬೇಕು, ಭಾಳ ಭಯಂಕರ ಅದ. ಏನದು? ಇವ್ರು ಯಾಕೆ ಭಾರಿ ಇಷ್ಟು ನೈತಿಕತೆ ಇರೋರಂಗೆ ಮಾತಾಡ್ತಾನೆ? ಏನಿದೆ ಅದು? ಈಗ ಈ ಹುಚ್ಚರು ಅರ್ಧ ತಲೆಯವರು ಇರ್ತಾರಲ್ಲ, ನಾವು ವಿದ್ವಾಂಸರ ಪ್ರಶ್ನೆಗಳಿಗೆ ವಿದ್ವಾಂಸರು ಎತ್ತದಂಥ ಸಮಸ್ಯೆಗಳಿಗೆ ಉತ್ತರ ಕೊಡ್ಬೋದು. ವಿದ್ವಾಂಸಕರು ಅಂತಿದ್ದಾಗ ಉತ್ತರ ಕೊಡೋ ಅವಶ್ಯಕತೆ, ಅವುಗಳನ್ನು ನೆಗ್ಲೆಕ್ಟ್ ಮಾಡೋದೇ ಉತ್ತಮ. ನಮ್ಮ ಮಠಾಧೀಶರು ಎಲ್ಲರೂ ವಿದ್ವಾಂಸಕರ ಕ್ರಿಯೆಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆವಾಗ ಆ ಮಾನಗೇಡಿ ನನಗೆ ಹೆದರ್ತಾರೆ ಅಂತ ಹೇಳೋದು ಹಾಗೆ, ಅವನು ಪ್ರತಿಕ್ರಿಯೆ ಕೊಡದೆ ಹೋದ್ರೆ ಅವ್ನು ಸರಿ ಐತೆ ಅಂತ ಒಪ್ಕೊಂಡಂಗೆ ಆಗುತ್ತೆ ಅನ್ನೋದು ಏನಾರು ಇದೆಯೇನು? ಇಲ್ಲ, ಹಾಗೇನಿಲ್ಲ. ನಾವು ನಿರಂತರವಾಗಿ ಆತ ಒಬ್ಬ ಸಾಮಾನ್ಯ ಶಾಖಾದಲ್ಲಿರ್ತಕ್ಕಂಥ ಸ್ವಯಂ ಸೇವಕನ ಥರ ಇದ್ದಾನೆ. ಅವನು ಯಾವ ಆ್ಯಂಗಲಲ್ಲೂ ನಿಮಗೆ ಮಠಾಧಿಕಾರಿಗಳ ಥರ ಕಾವಿ ಹಾಕಿದಾನೆ, ಅಧ್ಯಾತ್ಮ ಜೀವಿಗಳ ಥರ ಏನೂ ಕಾಣೋದಿಲ್ಲ. ಆಯಿಲ್ ಪೇಂಟ್ ಕುಂಕುಮ ಏನೋ ಹಚ್ಕೊಳ್ತಾನೆ. ಅದೆಲ್ಲ ಬಿಟ್ಬಿಡ್ರಿ, ಅವನನ್ನು ಭಾಳ ಜಾಸ್ತಿ ಪ್ರಚಾರ ಕೊಡೋದು ಅಲ್ಲ. ಬಟ್ ನಾ ಹೇಳೋದೇನು, ಮತ್ತು ಅವನು ಅಷ್ಟು ನೈತಿಕವಾಗಿ ಇವ್ರು ಹಂಗದಾರ ಹಿಂಗದಾರ ಅಂತ ಮಾತಾಡ್ಬೇಕಂದ್ರೆ ಅವ್ನ ಹಿಸ್ಟ್ರಿ ಯಾರ ಏನು? ಅವನು ಅಷ್ಟು ನೈತಿಕವಾಗಿ ಗಟ್ಟಿದಾನ? ಅವನ ಹಿಸ್ಟ್ರಿ ತೊಗೊಂಡೇನು ಅವನಿಗೆ ಯಾಕೆ ನಾವು ದೊಡ್ಡವನು ಮಾಡೋದು? ಅವ್ನು ಚಿಕ್ಕವನಿದ್ದಾನೆ, ಭಾಳ ಚಿಕ್ಕವನಿದ್ದಾನೆ. ಈ ಪ್ರಮೋದ್ ಮುತಾಲಿಕು, ಈ ಸೂಲಿಬೆಲೆ ಅಂತ ಈ ಸಂಘ ಪರಿವಾರದ ಕಾರ್ಯಕರ್ತರು ಅವನಿಗಿಂತಲೂ ಘನತೆಯುತ್ತಾಗಿ ಮಾತಾಡ್ತಾರೆ, ಅವ್ರ ಸಿದ್ಧಾಂತವನ್ನು ಅವ್ರು ಪ್ರತಿಪಾದನೆ ಮಾಡ್ತಾರೆ. ಆದರೆ ಅವ್ರಿಗಿಂತಲೂ ಕೆಟ್ಟ ಭಾಷೆಯನ್ನು, ಅವ್ರಿಗಿಂತಲೂ ಕೆಟ್ಟ ಬಾಡಿ ಲ್ಯಾಂಗ್ವೇಜು ಈತ ಹೊಂದಿರೋದು. ಯಾಕಂದ್ರೆ ಈ ಶೂದ್ರನ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನೋ ತಂತ್ರದ ಒಂದು ಭಾಗನೂ ಇರಬೇಕು. ಅಷ್ಟೇನೇ ಇರೋದು, ಅಷ್ಟೇನೆ. ನಾನು ಹೇಳಿದ್ದೀನಿ ನಿನ್ನೆ ಟಿಶ್ಯೂ ಪೇಪರ್ಗಳು ಇವೆಲ್ಲ ಅಂತ. ನಾನು ಈ ಹಿಂದೆ ಕೂಡ ಆತನಿಗೆ ಸ್ಪೆಸಿಫಿಕ್ ಆಗಿ ಭಾಳ ಇಂಪಾರ್ಟೆನ್ಸ್ ಕೊಡೋದು ಬೇಡ, ಅಷ್ಟು ದೊಡ್ಡವನಲ್ಲ ಅವನು. ಅವನ ಎಲ್ಲ ಹಾವಭಾವಗಳು ನೋಡಿದಾಗ ಆತ ಒಬ್ಬ ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಬ್ರೋಕರ್ ಥರ, ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ಕೊಡೋ ಬ್ರೋಕರ್ ಥರನೂ ನಮಗೆ ಕಾಣಿಸ್ತಾನೆ. ಜನಮನದಲ್ಲಿ ಗೊತ್ತಿದೆ ಅದು, ಆತ ಯಾರಿಗೆ ಟಿಕೆಟ್ ಕೊಡಿಸೋದಕ್ಕೆ ಇದು ಮಾಡ್ತಾನೆ, ಆತನಿಗೆ ಟಿಕೆಟ್ ಸಲುವಾಗಿನೇ ಯಾರ್ಯಾರು ಬೆನ್ನು ಬೀಳ್ತಾರೆ, ಇವೆಲ್ಲ ಇದ್ದಾವೆ. ಅವನ್ನ ಎಕ್ಸ್ಪೋಸ್ ಮಾಡೋದು ಭಾಳ ದೊಡ್ಡದಲ್ರಿ. ಏನಾಗ್ತದೆ ಒಂದೊಂದ್ಸಲ ನಾವು ಬಹಳ ಗಹನವಾದ ಬಸವಾದಿ ಶರಣರ ಚಿಂತನೆಗಳನ್ನು ಸಮಾಜದಲ್ಲಿ ಮೂಡಿಸುವ, ಜಾತ್ಯತೀತ ಸಮಾಜವನ್ನು ನಿರ್ಮಿಸುವ, ವಿಶ್ವ ಕಲ್ಯಾಣದ ಭಾವನೆಗಳನ್ನು ಕೆರಳಿಸುವ ಒಂದು ಅಭಿಯಾನದಲ್ಲಿ ನಾವಿರುವಾಗ ಹಾದಿ ಬೀದಿಗೆ ಹೋಗೋ ಶ್ವಾನಗಳ ಬೊಗಳಿಕೆಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅಲ್ಲ, ಬಟ್ ಪಾಪ ಮಠಾಧೀಶರ ಅನಾರೋಗ್ಯದ ಕುರಿತು ಇಷ್ಟು ಲಘುವಾಗಿ ಮಾತಾಡಿದ್ದಕ್ಕೆ ಮಠಾಧೀಶರು ಪ್ರತಿಕ್ರಿಯೆ ಮಾಡದೆ ಹೋದರು, ಅದು ನಮ್ಮ ಜವಾಬ್ದಾರಿ ಇದೆ. ಅಲ್ಲ, ಒಂದು ಅದೇ ಹೇಳ್ತಾ ಇದ್ದೀನಿ ನಾನು. ಆ ವಿಕೃತವಾದ ಮನಸ್ಥಿತಿಗಳು
ಯಾರನ್ನೋ ನೋಯಿಸ್ಕೊಂತ ಮಾತಾಡೋದಾಗ ಅವು ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ತವೆ. ಆತನ ಕಲ್ಚರು, ಆತನ ಆಟಿಟ್ಯೂಡು, ನೀವು ಹೇಳಿದ್ರಲ್ಲ ಈಗ ಎಂಥ ವಿಕೃತವಾದ ಮನಸ್ಥಿತಿ ಅಂತ. ಆ ವಿಕೃತಿ ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತಿರೋ, ನೀವೆಷ್ಟು ಮೌನ ತಾಳ್ತಿರೋ ಅಷ್ಟು ವಿಕೃತಿ ಹೊರಗೆ ಬೀಳ್ತದೆ, ಹೊರಗೆ ಬೀಳ್ತಾ ಹೋಗ್ತದೆ. ಯಾಕಂದ್ರೆ ಅದು ಆ ವಿಕೃತಿ ಏನು ತಿಳ್ಕೊಂಡ್ಬಿಡ್ತದೆ, ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಹೇಳೋದೆಲ್ಲ ನಿಜ. ಅದಕ್ಕೆ ಇನ್ನೂ ಅಹಂಕಾರ ಹೆಚ್ಚಾಗ್ತಾ ಹೋದಾಗ ಅದು ತನ್ನ ವಿಕೃತಿನ ಇನ್ನೂ ಹೆಚ್ಚಾಗಿ ತೋರಿಸ್ತಾ ಹೋಗ್ತದೆ. ಹಾಗಾಗಿ ಅವಕ್ಕೆ ಕೆಲವೊಂದು ಸಲ ನಾವು ಅಲಕ್ಷಿಸಬೇಕು. ಯಾವಾಗ ಉತ್ತರ ಕೊಡ್ತೀವಿ. ಯಾಕಂದ್ರೆ ಬಸವಾದಿ ಶಿವಶರಣರ ವಚನಗಳು ಓದ್ದವ ಯಾರಿಗೆ ಹೆದರೋದಿಲ್ಲ ರೀ, ಯಾರಿಗೆ ಹೆದರೋದಿಲ್ಲ. ಈ ಮನುಷ್ಯ ಇವರೆಲ್ಲ ದೇವಸ್ಥಾನದ ನಮ್ಮ ಲಿಂಗಾಯತರ ಮನೆಯ ಪೂಜಾ ಕೋಣೆಯಿಂದ ದೇವರುಗಳನ್ನು ಕಿತ್ತು ಹಾಕ್ರಿ ಅಂತಾರೆ, ಹಾಗಂತಾರೆ, ಹೀಗಂತಾರೆ, ಧರ್ಮ ಹಾಳು ಮಾಡ್ತಾರೆ, ನಾನು ಅವ್ರಿಗೆ ಅಲ್ಲಿ ತಿರುಗಾಡೋದಕ್ಕೆ ಬಿಡೋದಿಲ್ಲ, ಇಂಥವೆಲ್ಲ ದೊಡ್ಡ ಏನೋ ಸರ್ವಾಧಿಕಾರಿ ಥರ ಮಾತಾಡ್ತಾನಲ್ಲ. ನಾನು ಈತ ವಚನಗಳೇ ಓದಿಲ್ಲ ಬಿಡ್ರಿ. ನಾನು ಒಂದು ಕೇಳ್ತೇನೆ, ವಚನಗಳು ಶರಣರದು ಓದಿದ್ರ ಆತ ಲಿಂಗಾಯತರ ಪೂಜಾ ಕೋಣೆಯಲ್ಲಿ ಯಾವುದೇ ದೇವರ ಮೂರ್ತಿಗಳು ಇರಬಾರ್ದು ಅನ್ನೋದಕ್ಕೆ ವಚನಗಳಿದ್ದಾವೆ. ನಾನು ಒಂದೆರಡು ವಚನಗಳು ತಮಗೆ ಹೇಳ್ತೇನೆ. ಇವೆಲ್ಲ ಲಿಂಗಾಯತರ ಪೂಜಾ ಕೋಣೆಯಲ್ಲಿರ್ತಕ್ಕಂತಹ ದೇವರುಗಳ ಕುರಿತೇ ಬಸವಣ್ಣನವ್ರು ಹೇಳ್ತಾರೆ. ಏನಂತ? ಅರಗು ತಿಂದು ಕರಗುವ ದೈವವನೆಂತು ಸರಿ ಎಂಬೆನಯ್ಯ, ಉರಿಯ ಕಂಡಡೆ ಮುರುಕುವ ದೈವವನೆಂತು ಸರಿ ಎಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವವನೆಂತು ಸರಿ ಎಂಬೆನಯ್ಯ, ಅಂಜಿಕೆಯಾದಡೆ ಹೂಳುವ ದೈವವನೆಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ ಕೂಡಲ ಸಂಗಮ ದೇವನೊಬ್ಬನೇ ದೇವ. ಇಲ್ಲಿ ಅಂಜಿಕೆಯಾದರೆ ಹೂಳುವ ಅಂದ್ರೆ ಅದೇನೇನೋ ಮಾಟ ಮಂತ್ರ ಮಾಡಿಸಿ ಹೂಳುವಂಥವು. ಅರಗು ತಿಂದು ಕರಗು, ಒಳಗಡೆ ಅರಗನ್ನು ತುಂಬಿ, ಮೆಟ್ಲುಗಳಲ್ಲಿ ಅರಗು ತುಂಬಿ ಮಾಡಿರ್ತಾರೆ ಕೆಲವು ದೇವರುಗಳನ್ನು. ಉರಿಯ ಕಂಡಡೆ ಮುರುಟುವ, ಈ ಪ್ಲಾಸ್ಟಿಕ್ದೋ ಕರ್ಪೂರದೋ ಮಾಡಿದಂಥ ದೇವರುಗಳು ಅವಕ್ಕೆ ಶಾಖ ಸಮೀಪ ಒಯ್ದರೆ, ಉಷ್ಣ ಸಮೀಪ ಒಯ್ದರೆ ಮುರುಟು ಬಿಡ್ತಾವೆ ಅವು. ಅವಸರ ಬಂದಡೆ ಮಾರುವ, ಈ ಬಂಗಾರ ಬೆಳ್ಳಿ ಅವಸರ ಬಂದರೆ ನಮಗೆ ಅದನ್ನು ಮಾರಿಬಿಡೋದು, ದುಡ್ಡು ತೊಗೊಳ್ಳೋದು. ಇವನ್ನೇ ಅವ್ರ ಕುರಿತು ಹೇಳಿದ್ದು. ಯಾವ ಲಿಂಗಾಯತರ ಪೂಜಾ ಕೋಣೆಯಲ್ಲಿರುವ ದೇವರುಗಳ ಕುರಿತು ಇವನ್ನ ಎತ್ತು ಹಾಕ್ರಿ, ಬಿಸಾಕ್ರಿ, ಕಿತ್ತು ಹಾಕ್ರಿ ಅಂತಲೇ ಹೇಳಿದ್ದು. ಪಾಪ ಇಲ್ಕಲ್ ಅಜ್ಜ ಅವ್ರು ಅದನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಿದ್ರು. ಹಿಂದಿನ ಮಾಂತಪ್ಪಗಳು ಜಗಲಿ ಜಡಜಳ ಕಾರ್ಯಕ್ರಮನೇ ಮಾಡೋದು. ಜೊತೆಗೆ ಇವರೆಲ್ಲರೂ ಮೂರ್ಖರ, ಗೂಂಡಾ ಹಿನ್ನೆಲೆ ಉಳ್ಳಂಥ ಮತ್ತು ಈ ದೇಶದ ಸಂವಿಧಾನ, ಪ್ರಜಾತಂತ್ರ, ಡೆಮಾಕ್ರಸಿ ಇವೆಲ್ಲವುಗಳನ್ನು ವಿರೋಧಿಸುವ ಒಂದು ಯಾವುದೋ ಕೆಟ್ಟ ಸಂಘಟನೆಗೆ ಸೇರಿದಂಥ ಈ ವ್ಯಕ್ತಿ ಇವನೇನು ಭಾಳ ದೊಡ್ಡ ಡಿಕ್ಟೇಟರ. ಅಲ್ಲಿ ಬರೋಕ್ಕೆ ಬಿಡೋದಿಲ್ಲ, ಇಲ್ಲಿ ಬರೋಕ್ಕೆ ಬಿಡೋದಿಲ್ಲ. ಹೆಂಗೆ ಬರ್ತೀಯಪ್ಪ ತಿರುಗಾಡ್ತೀನಿ ನೀನು? ಇನ್ನೊಂದು ಸಲ ವಿಭೂತಿ ಹಚ್ಕೊಳ್ಳಾರ್ದೇನೆ ನೀನು ತಿರುಗಾಡಿದ್ರೆ ನೀನು ಯಾವ ಹಳ್ಳಿಗೂ ಪ್ರವೇಶ ಕೊಡೋದಿಲ್ಲ ಅಂತ ನಮ್ಮ ಮಠಾಧೀಶರು ಹೇಳಿದ್ರೆ, ಅಷ್ಟು ನೀಚ ಸಂಸ್ಕೃತಿ ನಮ್ಮವ್ರಿಗಿಲ್ಲ. ಅವ ಬರ್ತದ ಅದು ಕಾಲ. ಇವನು ಹಿಂಗೆ ನಾಲಿಗೆ ಉದ್ದು ಮಾಡಿದ್ರೆ ಮೊನ್ನೆ ಹೇಳ್ತಾನ, ವೀರಶೈವರು ಲಿಂಗಾಯತರು ಒಂದ ಅಂತ ಹೇಳಲಿಲ್ಲ ಅಂದ್ರೆ, ನಾವೆಲ್ಲ ಹಿಂದೂ ಲಿಂಗಾಯತರು ಅಂತ ಹೇಳಲಿಲ್ಲ ಅಂದ್ರೆ ನಿಮ್ಮನ್ನು ಊರಾಗ ಬಿಡೋದು ವಜ್ಜಾಕೈತೆ ಅಂತ. ನೀನು ಲಿಂಗಾಯತ ಅಂತ ಹೇಳ್ದೇನೆ ಕುಕ್ಮ ಹಚ್ಕೊಂಡು ಬಂದ್ರೆ ನಿನ್ನ ಊರಾಗ ಬಿಡೋದು ವಜ್ಜ ಆಗ್ತದೆ ಅಂತ ನಾವು ಹೇಳ್ತೇವೆ. ಬಿಡ್ರಿ ಅದಕ್ಕೆ. ಮಡಕೆ ದೈವ, ಮೊರದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ ಕಾಣಿರೋ. ಯಾವ್ಯಾವುದಕ್ಕೆ ದೇವ್ರು ಮಾಡಿದೀವಿ ನೋಡ್ರಿ ನಾವು, ಮೂರ್ಖತನ ಇದು. ಹೇಳ್ತಾರೆ ಶರಣರು, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ, ದೈವ ದೈವವೆಂದು ಕಾಲಿಡಲೆಂಬಿಲ್ಲ, ದೇವನೊಬ್ಬನೇ ಕೂಡಲ ಸಂಗಮ ದೇವ. ಅಂದಮೇಲೆ ಸ್ವಾಮಿಗಳ್ನ ಯಾಕೆ ಬೈಬೇಕು ಈ ಮನುಷ್ಯ? ಆತ ವಚನ ಓದ್ಕೊಂಡಿಲ್ರಿ. ಆತ ಯಾವುದೋ ಒಂದು ಧರ್ಮಾಂಧ ಸಿದ್ಧಾಂತದ ಸಂಘಟನೆ, ರಾಜಕೀಯ ಪಕ್ಷದ ಬ್ರೋಕರ್. ಆತ ಮಾತಾಡೋದು ಸಹಜವಾಗಿ ಅವನ ಅಲ್ಪಮತಿಗೆ ನಿಲುಕದಷ್ಟೇ ಅವನು ಮಾತಾಡಬೇಕು. ಕಾಗೆ ಬಲ್ಲದೆ ಮೇರು ಗುಣವ ಶರಣರು ಹೇಳ್ತಾರಲ್ಲ, ಅದಕ್ಕೆ ಎಷ್ಟು ನಿಲುಕ್ತದ ಅಷ್ಟು ಮಾಡ್ತದ ಅದಷ್ಟೆ. ಈಗ ಈ ಚಳವಳಿಯ ಸ್ವರೂಪದಲ್ಲಿ ಎಲ್ಲ ಆಧುನಿಕ ಮಾಧ್ಯಮಗಳನ್ನು ಬಳಸಿಕೊಂಡು ನಾವು ವೈದಿಕರನ್ನು ಬಿಟ್ಟು ಬಿಡೋಣ, ಈ ಥರ ಅರ್ಧಂಬರ್ಧವ್ರನ್ನೂ ಬಿಟ್ಟು ಬಿಡೋಣ, ಈ ಶುದ್ಧ ಲಿಂಗಾಯತರಿಗೆ ಅಥವಾ ವಚನಗಳನ್ನು ಬಸವ ತತ್ವ ಬಲ್ಲಂಥವರಿಗೆ ಇದನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನುವಂಥ ಜೀಲಿದೆ ಅನ್ನೋದು ಅಭಿಯಾನದಲ್ಲಿ, ಮಠಾಧಿಪತಿಗಳ ಒಕ್ಕೂಟದ ಅಭಿಯಾನದಲ್ಲಿ ಸಾಬೀತಾಯಿತು. ಬೆಂಗಳೂರಲ್ಲಿ ಸೇರಿದ ಜನ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹೋದಾಗ ಈಗ ನಾವು ಅವರಿಗೆ ಈ ಲಿಂಗಪೂಜೆ ವಿಧಾನ, ದೇವಾಲಯಗಳನ್ನ ಬಿಡ ಅಂತ ಹೇಳ್ತೀವಿ. ನಮ್ಮ ಜನರ ಮನಸ್ಥಿತಿ ಏನಾರು ಬಿಡ ಅಂದರೆ ಏನು ಹಿಡ್ಕೋಬೇಕಂತ ಹೇಳ್ಬೇಕು ಅವರಿಗೆ. ದೇ ಆರ್ ಎಡಿಕ್ಟೆಡ್. ಈ ಎಡಿಕ್ಷನ್ನಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಯೋಜನೆಗಳನ್ನ ಹಾಕ್ಕೊಂಡ್ರೆ ನಮ್ಮ ಜನ, ನಮ್ಮ ಯುವಕರು ಈ ಧರ್ಮಕ್ಕೆ ಪ್ರಭಾವಿತರಾಗ್ತಾರೆ ಅಂತ ಅನ್ನಿಸ್ತದೆ? ನೋಡ್ರಿ, ಈ ಬಸವದ್ರೋಹಿಗಳು, ವಚನ ಚಳವಳಿಯ ದ್ರೋಹಿಗಳು, ಅವರು ವೈದಿಕರಾಗಿರ್ಬೋದು, ವೈದಿಕರು ಗುಲಾಮರಾಗಿರ್ಬೋದು, ಕಮ್ಯುನಿಸ್ಟರ ಜೊತೆ ಸೇರಿದ್ದಾರೆ ಲಿಂಗಾಯತರು, ನಾಸ್ತಿಕವಾದ ಮಾಡ್ತಾರೆ. ಲಿಂಗಾಯತ ಧರ್ಮ ಅಪ್ಪಟವಾಗಿ ಆಸ್ತಿಕ ಧರ್ಮ. ಬಸವಣ್ಣ ದೇವರನ್ನು ನಂಬದವರು. ಆದರೆ ದೇವರ ಇರುವಿಕೆಗೆ ವ್ಯಾಖ್ಯಾನ ವ್ಯಾಪಾರ ಮತ್ತು ಉದ್ಯಮ ಅಲ್ಲ. ಬಸವಣ್ಣನ ದೇವರ ವ್ಯಾಖ್ಯಾನ ಏನದಲ್ಲ,
ದೇವರ ಮತ್ತು ಧರ್ಮದ ಹೆಸರ ಮೇಲೆ ವ್ಯಾಪಾರ ಮಾಡೋದು, ರಾಜಕೀಯ ಮಾಡೋದು, ಅಧಿಕಾರ ಹಿಡಿಯೋದಲ್ಲ. ಬಸವಣ್ಣನ ದೇವರ ಪರಿಕಲ್ಪನೆ ಬೇರೆ ಇದೆ. ಹಾಗಾಗಿ ಇಷ್ಟಲಿಂಗದ ಅನುಸಂಧಾನ ಇದು ಆಸ್ತಿಕವಾದದ ಒಂದು ಭಾಗನೇ. ಲಿಂಗಾಯತರೆಲ್ಲರೂ ಆಸ್ತಿಕರನ್ನೇ, ಯಾರೂ ನಾಸ್ತಿಕರಲ್ಲ. ಈ ಈ ಪದ ಬಳಸಬಾರ್ದು ನಾವು. ಇವೆಲ್ಲ ಅಪವ್ಯಾಖ್ಯಾನ ಮಾಡ್ತಾ ತಿರುಗ್ತವೆ. ಲಿಂಗಾಯತರೆಲ್ಲ ಕಮ್ಯುನಿಸ್ಟರಾಗ್ತಾರೆ. ಕಮ್ಯುನಿಸಮ್ ಬಂದಿರೋದು 150-200 ವರ್ಷಗಳ ಹಿಂದೆ. ಬಸವಣ್ಣ ಪ್ರತಿಪಾದನೆ ಮಾಡಿದ ತತ್ವಗಳು 900 ವರ್ಷಗಳ ಹಿಂದೆ. ಬೇಕಾದರೆ ನೀವು ಕಮ್ಯುನಿಸ್ಟರನ್ನು ಲಿಂಗಾಯತರಾಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಲಿಂಗಾಯತರ ಕಮ್ಯುನಿಸ್ಟರಾಗೋ ಅಗತ್ಯ ಇಲ್ಲ. ಆ ಕ್ರಾನಾಲಜಿ ಕೂಡ ಇವಕ್ಕೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ಆಸ್ತಿಕ ಭಾವದ ಲಿಂಗಾಯತ ಧರ್ಮದ ತತ್ವಗಳನ್ನು ನಮ್ಮ ಮಠಾಧೀಶರು ತಮ್ಮ ಬಳಿಗೆ ಬರತಕ್ಕಂಥ ಭಕ್ತರು, ತಮ್ಮ ಮಠದ ಸದ್ಭಕ್ತರನ್ನು ಲಿಂಗ ಸಂಸ್ಕಾರ ಕೊಡ್ತಕ್ಕಂಥದ್ದು ಲಿಂಗಾಯತ ಆಚರಣೆಗಳಿದ್ದಾವೆ. ಗರ್ಭಕ್ಕೆ ಲಿಂಗಧಾರಣೆಯಿಂದ ಹಿಡ್ಕೊಂಡು ಶವ ಸಂಸ್ಕಾರದವರೆಗೆ ನಮಗೆ ನಮ್ಮದೇ ಆದ ಆಚರಣೆಗಳು, ಲಿಂಗಾಯತ ಧರ್ಮದ ಬಸವತತ್ವದ ಆಚರಣೆಗಳಿದ್ದಾವೆ. ಆ ಎಲ್ಲ ಆಚರಣೆಗಳನ್ನು ಮಾಡಿಸ್ತಕ್ಕಂಥ ವಚನಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ಮಠಗಳು ತಯಾರು ಮಾಡಬೇಕು. ಅವರಿಗೆ ಟ್ರೈನಿಂಗನ್ನು ಕೊಡಬೇಕು. ಈ ಹಿಂದೆ ನಮ್ಮದಲ್ಲದ ಸಂಸ್ಕೃತದ ಶ್ಲೋಕಗಳು ಇರಲಿ, ಸಂಸ್ಕೃತದ ನಾಲೆಜು ನಮಗೆ ಬೇಕು. ಸಂಸ್ಕೃತಗಳಿಗೆ ಏನೇನು ಡೊಳ್ಳು ಇದಾವಂತ ನಮಗೆ ಗೊತ್ತಾಗಬೇಕಂದ್ರೆ ಅದನ್ನು ಓದಬೇಕು. ಆ ಥರದ ಪ್ರಯತ್ನಗಳು ನಮ್ಮ ಮಠಾಧೀಶರು ಸಂಸ್ಕೃತವನ್ನು ಕಲ್ತರು, ವೇದ ಆಗಮಗಳನ್ನು ಕಲ್ತರು, ಅದೆಲ್ಲ ಕಲ್ತರು. ಎದಕ್ಕಂದರೆ ಅಲ್ಲಿ ಏನು ಹುಳುಕುಗಳಿದಾವಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಆದರೆ ನಮ್ಮ ಮೂಲ ಅಂತಸತ್ವ, ನಮ್ಮ ಹೃದಯ ಏನು ಲಿಂಗಾಯತ ಧರ್ಮದ್ದು ವಚನಗಳ ಆಧಾರದಲ್ಲೇ ಲಿಂಗಾಯತರ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರುವಂಥ ಬಹಳ ಬೃಹತ್ತಾದ ಯೋಜನೆ ಲಿಂಗಾಯತ ಮಠಾಧಿಪತಿಗಳು ಮಾಡಬೇಕು ಮತ್ತು ಲಿಂಗಾಯತ ಸಂಘಟನೆಗಳು ಮಾಡಬೇಕು. ಲಿಂಗಾಯತ ಚಿಂತಕರು ಲಿಂಗಾಯತ ಧರ್ಮವನ್ನು ಯಾರ್ಯಾರು ಪ್ರೀತಿಸ್ತಾರೋ ಅವರೆಲ್ಲ ಇವತ್ತು ಮಾಡುವ ಅಗತ್ಯ ಇದೆ. ನಡೀತಾ ಇದೆ ಆ ಕೆಲಸ ಕೂಡ. ನಿಜಾಚರಣೆಗಳ ಪುಸ್ತಕ ಪ್ರಕಟ ಮಾಡೋದು, ನಿಜಾಚರಣೆಗಳನ್ನು ಮಾಡಿಸುವ ವಚನಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ಸಿದ್ಧಗೊಳಿಸೋದು, ತರಬೇತಿ ಕೊಡೋದು ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಈಗ ನೋಡ್ರಿ, ಯಾವುದೋ ಒಂದು ಗೃಹ ಪ್ರವೇಶ ಮಾಡ್ತೀವಿ ಅನ್ನೋದು, ಯಾವನೋ ತಂದು ಮನೆಯಲ್ಲಿ ಬೆಂಕಿ ಹಾಕೋದು, ದನಗಳನ್ನು ತರೋದು, ಅದಕ್ಕೆ 25-30 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾನೆ. ದನದವನು ಒಂದು 50,000 ಚಾರ್ಜ್ ಮಾಡ್ತಾನೆ, ಯಾವುದಾದ್ರು 20-30 ಅವನೊಂದು 4-5 ಚಾರ್ಜ್ ಮಾಡ್ತಾನೆ ದನದವನು. ಇವನು ಬೆಂಕಿ ಹಾಕೋನೊಂದು 20-30 ಸಾವಿರ ಚಾರ್ಜ್ ಮಾಡ್ತಾನೆ. ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲರ್ ಹಚ್ಚಿರ್ತಾರೆ, ಅದೆಲ್ಲ ಕಪ್ಪಗಾಗಿ ಹೋಗ್ತದೆ. ನೀವು ವಚನಕಟ್ಟುಗಳನ್ನು ಎತ್ಕೊಂಡು ಗುರು ಬಸವಣ್ಣವರ ಭಾವಚಿತ್ರವನ್ನು ತಗೊಂಡು ವಚನಗಳ ಘೋಷಣೆ ಮಾಡ್ತಾ ಮನೆಯೊಳಗೆ ಗೃಹ ಪ್ರವೇಶ ಮಾಡ್ತಕ್ಕಂಥ ಸರಳವಾದ ಆಚರಣೆಗಳು ನಮ್ಮಲ್ಲಿದ್ದಾವೆ. ಈ ವಚನಮೂರ್ತಿಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಫೀಸ್ ಇಲ್ಲದೇ, ಈ ಪುರೋಹಿತಶಾಹಿಯ ದಕ್ಷಿಣೆ ಇರ್ತದಲ್ಲ, ಕಾಣಿಕೆ, ಅದು ಇಲ್ಲದೇ ಮಾಡುವಂಥ ಒಂದು ಟೀಮನ್ನು ನಾವು ಇವತ್ತು ತಯಾರು ಮಾಡೋ ಅಗತ್ಯ ಇದೆ. ಹಾಗಾಗಿ ಈ ಮಧ್ಯವರ್ತಿಗಳು, ದೇವರು ಮತ್ತು ಧರ್ಮ ಮತ್ತು ಭಕ್ತರ ನಡುವೆ ಏನು ಮಧ್ಯವರ್ತಿಗಳಿದ್ದಾರೆ, ಮೇಡಿಯೇಟರ್ಸ್ ಅಂತೀವಿ, ದಲಾಲರು ಅಂತೀವಲ್ಲ ನಾವು, ಆ ದಲಾಲರನ್ನು ನಾವು ಕಿತ್ತು ಹಾಕಬೇಕಂದ್ರೆ, ಶರಣಧರ್ಮದ ಮೂಲ ತಿರುಳು ಅದು, ಕಿತ್ತು ಹಾಕಬೇಕಂದ್ರೆ ನಾವು ಈ ವ್ಯವಸ್ಥೆನ ಜಾರಿಗೊಳಿಸೋದಕ್ಕೆ ತರಬೇತಿಯ ಕೊಡುವ ಮೂಲಕ ವಚನಮೂರ್ತಿಗಳನ್ನು, ಕ್ರಿಯಾಮೂರ್ತಿಗಳನ್ನು ತಯಾರು ಮಾಡಬೇಕಾಗ್ತದೆ ಮಠಗಳು. ಇನ್ನು ಶಿಕ್ಷಣ, ಉದ್ಯಮ, ಬಡ್ಡಿ ವ್ಯವಹಾರ ಇವೆಲ್ಲ ಬಿಡಬೇಕಿನ್ನು ಸ್ವಲ್ಪ ಇರಲಿ. ಆರ್ಥಿಕ ಅನುಕೂಲಕ್ಕಾಗಿ ಅವು ಕೂಡ ಬೇಕು ನಮಗೆ. ನಾವು ಅದನ್ನೆಲ್ಲ ಪೂರ್ತಿ ನಿರಾಕರಿಸೋದು ಬೇಡ. ಯಾಕಂದರೆ ಈ ಮೊದಲಿನ ಕಾಲದಲ್ಲಿ ಭಕ್ತರು ಬೇಕಾದಷ್ಟು ದಾಸೋಹಗಳು ಕೊಡ್ತಿದ್ರು, ಮಠಗಳಿಗೆ ಒಂದು ಆರ್ಥಿಕ ಸಂಪನ್ಮೂಲ ಇತ್ತು. ಇವತ್ತು ತಮ್ಮದೇ ಆದ ಆರ್ಥಿಕ ಮೂಲಗಳನ್ನು ಕ್ರೋಢೀಕರಿಸೋದು ಮಠಗಳು ತಪ್ಪಂತ ನಾನು ಹೇಳೋದಿಲ್ಲ. ಆದರೆ ಅದರ ಜೊತೆಗೆ ಮಾಡ್ತಕ್ಕಂಥ ಕೆಲಸಗಳೇನೇನು ನಮಗೆ, ಅದರ ಜೊತೆಗೆ ಅನ್ನೋದಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚು ಇವರು ನಿಜಾಚರಣೆಗಳಿಗೆ ಒತ್ತು ಕೊಡಬೇಕಾಗಿದೆ. ಹಾಗಾದಾಗ ಕೇವಲ ನಾವು ಯಾವುದೋ ಒಂದು ಧರ್ಮದ ಆಚರಣೆಗಳು ನಮ್ಮ ಒಳಗಡೆ ಹೊಕ್ಕಿರೋವನ್ನ ಕಿತ್ತು ಹಾಕೋದು ಒಂದೇ ಅಲ್ಲ ಇದರಲ್ಲಿರೋದು. ಇದರಲ್ಲಿ ಇನ್ನೂ ಇದೆ ಆರ್ಥಿಕ ಅಭಿವೃದ್ಧಿ, ಮೌಢ್ಯಮುಕ್ತವಾದ ಲಿಂಗಾಯತ ಸಮಾಜ, ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಲಿಂಗಾಯತ ಸಮಾಜವನ್ನು ಕಟ್ಟಲಿಕ್ಕಾಗ್ತದೆ. ಎಷ್ಟು ದುಡ್ಡು ಖರ್ಚಾಗ್ತದೆ ರೀ ಇಂಥವಕ್ಕೆಲ್ಲ? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತದೆ. ಸುಮ್ಮನೆ ಅಲಿತಿರ್ತವೆ ಆ ದೇವರು ಈ ದೇವರು ಅಂತ. ಹಾಗಂತ ನಾವು ನಾಸ್ತಿಕರಾಗಬೇಕಾಗಿಲ್ಲ, ನಾವು ಆಸ್ತಿಕರೇ. ವೈಜ್ಞಾನಿಕ ಮತ್ತು ವೈಚಾರಿಕ ತಳಹದಿಯ ಲಿಂಗಾಯತ ಧರ್ಮದ ಅನುಷ್ಠಾನದ ಅಗತ್ಯ ಇದೆ. ಯಾವೋ ಇವ್ರನ್ನ ಕಮ್ಯುನಿಸ್ಟರ್ ಮಾಡ್ತಾ ಇದ್ದಾರೆ, ದೇವಾಲಯಗಳಿಗೆ ಹೋಗ್ಬಾಡ್ರಿ ಅಂತ ಕೂಡ ಕಮ್ಯುನಿಸ್ಟರ್ ಅಂತ ಟ್ರೀಟ್ ಇಲ್ಲ. ದೇವಾಲಯಗಳು ಸುಲಿಗೆ ಕೇಂದ್ರಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಒಬ್ಬ ವಿದ್ಯಾವಂತ ಮೂರ್ಖ ಅಲ್ಲಿಗೆ ಹೋಗಿ ದುಡ್ಡನ್ನು ಕೊಡದೆ, ಏನೂ ಖರೀದಿ ಮಾಡದೆ, ದುಡ್ಡನ್ನು ಕೊಟ್ಟು ಖಾಲಿ ಕೈಲೇ ಬರೋದೇ ದೇವಸ್ಥಾನ ಅಂತ. ದೇವಸ್ಥಾನಗಳು ಎಕನಾಮಿಕ್ ಇಗ್ನೋರೆನ್ಸ್. ದೇವಸ್ಥಾನಗಳು ಹೋಗಬೇಡ್ರಿ ಅಂದ ತಕ್ಷಣ ನಾವು ನಾಸ್ತಿಕರು ಕಮ್ಯುನಿಸ್ಟರು ಆಗೋದಿಲ್ಲ. ದೇವರು ಮತ್ತು ಭಕ್ತಿ, ಈ ಅಧ್ಯಾತ್ಮ ಅನ್ನುವಂಥದ್ದು ವ್ಯಕ್ತಿಯ ತೀರಾ ಖಾಸಗಿಯಾದಂಥ ಆಚರಣೆ, ಅದು ಖಾಸಗಿಯಾದಂಥ ನಂಬಿಕೆ. ನೀವು ಅಲ್ಲಿ ಹೋಗಿ ಈ ಪೂಜೆಗಿಷ್ಟು ವ್ಯಾಪಾರ ಮಾಡೋರ ಹತ್ರ ನಿಮ್ಮ ದೇವ್ರನ್ನ ಎಲ್ಲಿ ನೋಡ್ತೀರಿ ನೀವು? ದೇವ್ರು ನಿನ್ನೊಳಗೆ ಹುಡುಕು ಅಂತ ಹೇಳ್ತಾರೆ, ನೀನೇ ದೇವರಾಗು ಅಂತ ಹೇಳ್ತಾರೆ ಶರಣರು. ನೀವು ದೇವ್ರನ್ನ ಪೂಜೆ ಮಾಡಿರಿ, ದೇವ್ರನ್ನ ಎಲ್ಲ ಮಾಡಿರಿ, ಮನೇಲಿ ಕೂತು ಮಾಡ್ರಿ.
ಮೀಡಿಯೇಟರ್ಗಳನ್ನ ಅವಾಯ್ಡ್ ಮಾಡಿರಿ ಅಂದಾಗ ಮೀಡಿಯೇಟರ್ಗಳು ಮತ್ತು ಆ ಮೀಡಿಯೇಟರ್ಗಳ ಏಜೆಂಟ್ಗಳಿಗೆ ಸಿಟ್ಟು ಬರ್ತದಲ್ರಿ. ನಮ್ಮ ಉಪಜೀವನಕ್ಕೆ ಹೊಟ್ಟೆ ಮೇಲೆ ಹೊಡಿತಾರಲ್ರಿ, ನೀವು ಕಲ್ಲು ಹಾಕ್ತೀರಿ, ನೀವು ನಾಸ್ತಿಕರು ಕಮ್ಯುನಿಸ್ಟರು ಅಂತ ಏನೇನೋ ಹೊಲಬ್ತವೆ. ಆ ಕಮ್ಯುನಿಸಮ್ದು ಅರ್ಥ ಗೊತ್ತಿಲ್ಲ ಇವಕ್ಕೆ, ನಾಸ್ತಿಕದೂ ಅರ್ಥ ಗೊತ್ತಿಲ್ಲ. ಈಗ ಉದಾಹರಣೆ ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋದ್ರೆ ಬರಿಗೈಲೆ ಬರ್ತೀರಿ ಅಂತ, ಅವಂತಾವು ನಾವು ಮಾನಸಿಕ ನೆಮ್ಮದಿ ಹೊತ್ಕೊಂಡ್ಬಂದ್ವಿ ಅಂತಾರೆ. ಮಾನಸಿಕ ನೆಮ್ಮದಿ ಅನ್ನೋದು ನಿಮ್ಗೆ ದೇವಸ್ಥಾನದಲ್ಲೇ ಸಿಗೋದಿಲ್ರಿ, ಧ್ಯಾನದಲ್ಲಿ ಸಿಗ್ತದೆ. ಈ ನೆಲಮೂಲದ ಶಿವ ಏನಿದಾನಲ್ಲ ಆತ ಆದಿಯೋಗಿ, ಧ್ಯಾನ ಆತನಿಂದ ಕಲಿಬೇಕು. ಬುದ್ಧ ಧ್ಯಾನವನ್ನೇ ಕಲಿಸಿದ್ದಾನೆ. ನಮ್ಮಲ್ಲಿ ಮನಃಶಾಂತಿಗೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ನಾನು ಗೋವಾ ಬೀಚಲ್ಲಿ ಹೋಗಿ ಇಲ್ಲಿ ನಂಗಾ ಕುಣಿತೀನಿ, ಅವನಿಗೂ ಮನಃಶಾಂತಿ ಸಿಗ್ತದೆ, ಅವನು ಹೇಳ್ತಾನೆ ನನಗೆ ಮನಃಶಾಂತಿ ಇಲ್ಲೇ ಸಿಗ್ತದಂತ. ಅವರವರ ಲೆವೆಲ್ ಅದು ಅಷ್ಟೇ. ಈಗ ಆದಿಯೋಗಿ ಬಗ್ಗೆ ಪ್ರಸ್ತಾಪ ಆಯಿತು. ಆದಿಯೋಗಿ ಇದ್ದ ಅಥವಾ ಆದಿಯೋಗಿಯ ಸ್ವರೂಪ ಇತ್ತು ಅನ್ನೋದಕ್ಕೆ ಏನಾರ ದಾಖಲೆಗಳು ಸಿಗ್ತಾವೆ, ವಚನಗಳು? ನೋಡ್ರಿ, ನಮ್ಮ ಇಡೀ ಜನಪದ, ನಮ್ಮ ಇಡೀ ಆಚರಣೆಗಳು, ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, ಪ್ರತಿಯೊಂದು ದೇವಸ್ಥಾನಗಳು ಶಿವಾಲಯ, ಲಿಂಗ. ಇತ್ತೀಚೆಗೆ ಬೇರೆ ಯಾವ ರಾಮ ಕೃಷ್ಣ ಅಂತವೆಲ್ಲ ದೇವಸ್ಥಾನ ಇದ್ದಾವೆ. ಬಟ್ ಮೂಲ ಭಾರತೀಯರ ಮೂಲ ಸಂಸ್ಕೃತಿನೇ ಶಿವದ್ರಾವಿಡ ಸಂಸ್ಕೃತಿ. ಅಲ್ಲಿ ನಂದಿ ಇರ್ತಾನೆ ಎಲ್ಲ ಕಡೆಗೆ. ನಂದಿ ಈ ನೆಲಮೂಲದ ಜನರ ಕೃಷಿಯ ಒಂದು ಸಿಂಬಾಲ್ ಅದು. ಅಗ್ರಿಕಲ್ಚರ್. ಈ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡೋದು, ಬಸವಣ್ಣ ಆಗಿ ಹೋದ್ಮೇಲೆ ಬಸವಣ್ಣನೇ ನಂದಿ ಅಂತ, ಬಸವಣ್ಣನ ವಿಚಾರಗಳು ಬೇರೆಯವ್ರಿಗೆ ಗೊತ್ತಾಗಬಾರ್ದಂತ ಆತನ ದನ ಮಾಡಿದ್ರು ಇವರೆಲ್ಲ. ಅಂದರೆ ಬಸವ ಜಯಂತಿನವಾಗ ನಂದಿಗಳ ಮೆರವಣಿಗೆ ಮೂಲಕ ಆಗ್ತಿತ್ತು. ಇವತ್ತು ಮಾಡ್ತವೆ ಕೆಲವು ಮೂರ್ಖರು, ಪಂಚಪೀಠದ ಜಗದ್ಗುರುಗಳದೆಲ್ಲ ಇದನ್ನೇ ಮಾಡ್ತವೆ ಇವಾಗಲೂ. ಇವರು ಎಲ್ಲ ಈ ವೈಚಾರಿಕತೆಯನ್ನು ಮುಚ್ಚಿ ಹಾಕೋ ಸಲುವಾಗಿ ಮಾಡೋದಂಥವು ಇವೆಲ್ಲ. ಹಾಗಂತ ನಂದಿ ಕೆಟ್ಟದಲ್ಲ, ನಂದಿ ನಮ್ಮ ನೆಲಮೂಲದ ಸಂಕೇತನೇ ಅದು, ನಮ್ಮ ಕೃಷಿ ಶ್ರಮ ಸಂಸ್ಕೃತಿಯ ಸಂಕೇತ ಅದು. ದುಡಿದೇ ಇರೋರಿಗೆ ಆ ನಂದಿನ ತೊಗೊಂಡು ಏನು ಮಾಡೋದಾಯ್ತು ರೀ? ಅವರಿಗೆ ಶಿವನೂ ಬೇಕಾಗಿಲ್ಲ, ನಂದಿನೂ ಬೇಕಾಗಿಲ್ಲ ಅವರಿಗೆ. ಏನಾಯಿತು ಇಲ್ಲ, ಆದಿಯೋಗಿ ನಮ್ಮ ಇಡೀ ಭಾರತದಲ್ಲಿ ಎಲ್ಲಿ ಹೋಗ್ರಿ ನೀವು, ಶಿವ ಸಂಸ್ಕೃತಿಯ ಮೂಲಗಳೇ. ಎಲ್ಲಿ ಹೋದಲ್ಲಿ ಶಿವ ದೇವಾಲಯಗಳೇ ಸಿಗ್ತಾವೆ ನಿಮಗೆ. ಈ ಆದಿ ಯೋಗಿ ಶಿವನು ಕೂಡ ಮತ್ತೆ ಆಧ್ಯಾತ್ಮ ಮಾಡೋರಿಗೆ ಮಿಸ್ಯೂಸ್ ಆದ್ನಲ್ಲ? ಹೌದು, ಆಗಿದ್ದಾನೆ, ಮಿಸ್ಯೂಸ್ ಆಗಿದ್ದಾನೆ. ಎಲ್ಲರನ್ನು ಮಿಸ್ಯೂಸ್ ಮಾಡ್ತಾರ್ರಿ. ಬಸವಾಚಾರ್ಯ ಅನ್ನಕ್ಕೆ ಶುರು ಮಾಡಿದ್ದಾರೆ. 3 ಜನ ಆಚಾರ್ಯರ ಜೊತೆ ಬಸವಣ್ಣನನ್ನು 4ನೇ ಆಚಾರ್ಯ ಮಾಡ್ತಾ ಇದ್ದಾರೆ ಈಗ. 3 ಜನ ಯಾರೋ 3 ಜನ ಆಚಾರ್ಯ ತ್ರಿಮತಸ್ಥರು ಹೇಳ್ತಾರಲ್ಲ, ನಾನು ಓದ್ಕೊಂಡಿಲ್ಲ ಜಾಸ್ತಿ. ಈಗ ಈಗ ವೀರಶೈವ ಕೊನೆಗೆ ಎಲ್ಲಿಗೆ ನನಗೊಂದು ಪ್ರಶ್ನೆ ಏನು ಕಾಡೋದಂದರೆ, ಇವ್ರು ಯಾರೋ ಲಿಂಗಾಯತರು ವಚನಗಳನ್ನು ಬಸವಣ್ಣನ ಹೇಳ್ಕೊಂಡು ಇದ್ದಾರೆ, ಇವ್ರು ನಮಗೇನು ಸಂಬಂಧ ಇಲ್ಲ ಅಂತಿದ್ರು. ಈಗ ಯಾಕೆ ಈ ವಚನಗಳಿಗೆ ಬಸವಣ್ಣನಿಗೆ ಇವರು ಹೋಗಿಬಿದ್ದಿದ್ದಾರೆ? ಅದೇ ಇದು ಅದೇ ಹೇಳ್ತೀನಲ್ರಿ ನಿಮ್ಗೆ, ಯಾವುದೋ ಒಂದು ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡೋದು. ಈ ಮನುವಾದಿಗಳದ್ದು ಒಂದು ತಂತ್ರ ಇರ್ತದೆ. ಏನು ಅಂದರೆ, ಮೊದಲು ತಮಗೆ ಎದುರಾಗುವ ಸಿದ್ಧಾಂತಗಳನ್ನು, ಪ್ರಗತಿಪರ ವೈಚಾರಿಕ ಸಿದ್ಧಾಂತಗಳನ್ನು ಭೌತಿಕವಾಗಿ ಮುಗಿಸಿ ಹಾಕೋ ಪ್ರಯತ್ನ ಮೊದಲನೇದು ಅವ್ರದ್ದು. ಒಂದು ವೇಳೆ ಅವರು ಅದರಲ್ಲಿ ಯಶಸ್ವಿ ಆಗದೆ ಹೋದರೆ, ಭೌತಿಕವಾಗಿ ಅವ್ರನ್ನ ಮುಗಿಸಿ ಹಾಕೋದಕ್ಕೆ, ಆ ಸಿದ್ಧಾಂತವನ್ನಾಗಲಿ ಆ ಸಿದ್ಧಾಂತ ಪ್ರತಿಪಾದನೆ ಮಾಡೋ ವ್ಯಕ್ತಿಗಳನ್ನಾಗಲಿ ಮುಗಿಸಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನು ಮಾಡ್ತಾರೆ ಅವರು? ಅವರ ಕುರಿತು ನಿರಂತರವಾದ ಅಪಪ್ರಚಾರಗಳನ್ನು ಮಾಡೋದು, ನಿರಂತರವಾದ ಅಪಪ್ರಚಾರಗಳು ಮಾಡೋದು. ಆ ಅಪಪ್ರಚಾರ ಮಾಡಿದಾಗೂ ಆ ಸಿದ್ಧಾಂತ ಅಥವಾ ಆ ವ್ಯಕ್ತಿ ಉತ್ತರೋತ್ತರವಾಗಿ ಬೆಳೆದಂದ್ರೆ ಅವಾಗ ಏನು ಮಾಡ್ತಾರೆ ಗೊತ್ತೇನ್ರಿ? ಅವ್ರು ನಮ್ಮವರೇ ರೀ, ನಮ್ಮ ತತ್ವನೇ ಹೇಳಿದಾರೆ ಅವರು. ಸ್ವಲ್ಪ ರೆಬಲ್ ಅಷ್ಟೇ. ಒಂದಷ್ಟು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಟೀಕೆ ಮಾಡಿದ್ರೆ ಹೊರತು ನಮ್ಮದೇ ತತ್ವ ಅದು, ನಮ್ಮವರೇ ಅವರು. ಈಗ ಹೇಳ್ತಾರಲ್ಲ, ಬಸವಣ್ಣ ಹಿಂದೂ ಧರ್ಮನೇ ರೀ ಪ್ರತಿಪಾದನೆ ಮಾಡೋದು. ಬಸವಣ್ಣ ಹಿಂದೂ ಧರ್ಮನೇ ಪ್ರತಿಪಾದನೆ ಮಾಡಿದ್ರೆ ಅಯೋಧ್ಯೆಯಲ್ಲಿ ಬಸವ ಕಲ್ಯಾಣದಲ್ಲಿ ನೀವು ಬಸವಣ್ಣನ ಗುಡಿ ಕಟ್ಟಬೇಕಾಗಿತ್ತು, ಬಸವಣ್ಣನ ಪ್ರತಿಮೆಗಳು ಮಾಡಬೇಕಾಗಿತ್ತು. ಯಾವತ್ತಾದ್ರೂ ಮಾಡಿದ್ದೀರಾ ನೀವು? ಬಸವಣ್ಣ ಹೆಸರು ಎಲ್ಲಾದರೂ ತೊಗೊಂಡಿದ್ದೀರಾ? ಬಸವ ತತ್ವ ಯಾವಾಗ ಬೆಳೆಯೋಕ್ಕೆ ಶುರು ಮಾಡ್ತು, ಬಸವ ಪೀಠವು ಎದ್ದು ವಶದ ನಾಣ್ಯವು ಹುಟ್ಟಿ ಬಸವನಾ ಮುದ್ರೆ ಮೆರೆದಾವು ಜಗ, ಅವಾಗೆ ವಶವಾಗದಿವುದೇ ಸರ್ವಜ್ಞ. ಸರ್ವಜ್ಞನ ಕಾಲಜ್ಞಾನ ಯಾವಾಗ ಖರೆ ಆಗ್ಲಿಕ್ಕೆ ಶುರು ಮಾಡ್ತೋ ಆವಾಗ ಬಸವಣ್ಣನ ಹೆಸರು ಇವರು ಜಪ್ಸಲಿಕ್ಕೆ ಶುರು ಮಾಡಿದ್ರು. ವಚನಗಳು ಬಸವಣ್ಣ ಹಿಡ್ಕೊಂಡ್ರು, ಅಲ್ಲಿನೂ ಹಿಂದುತ್ವದ ಮುಖವಾಡ ಹಾಕಕ್ಕೆ ಟ್ರೈ ಮಾಡಿದ್ರು. ವಚನಗಳನ್ನು, ಬಸವಣ್ಣನನ್ನು ಹಿಂದುತ್ವದ ನೆಲೆಯಲ್ಲಿ ವಿಶ್ಲೇಷಿಸ್ತಕ್ಕಂಥ ಒಂದು ಕುಬುದ್ಧಿ ಇದು ಅಷ್ಟೇ. ವೈಜ್ಞಾನಿಕವಾಗಿ ನಿಖರವಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇರುವಂಥ ವಚನಗಳು ನಮ್ಮಲ್ಲಿ ಅದಾವು, ಬೇಕಾದಷ್ಟಿದ್ದಾವೆ ರೀ, ಬೇಕಾದಷ್ಟಿದ್ದಾವೆ. ಈಗ ಶರಣರು ಆಲ್ಮೋಸ್ಟ್ ಆಲ್ ಏನಿದ್ದರ್ರಿ, ನಾನು ಹೇಳಿದೆ, ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಈ ಆಗ ವೈದಿಕರ ವಿರುದ್ಧ ಬಿಡಿ ಬಿಡಿಯಾಗಿ ಸೆಣಸ್ತಿದ್ದಂಥ ನಾಥ, ಸಿದ್ಧ, ಈ ಎಲ್ಲ ಶ್ರಮಣಧಾರೆಗಳನ್ನು ಶರಣ ಸಂಸ್ಕೃತಿಯಲ್ಲಿ ತಂದು ವಿರಾಟ ಐಕ್ಯಗೊಳಿಸಿದವರು ಅಲ್ಲಮ ಪ್ರಭುಗಳು ಅಂತ ಹೇಳಿದೆ ನಾನು. ಶೈವ ಮೂಲದಿಂದನೂ ಬಂದವರಿದ್ದರು ಅನೇಕ ಶರಣರು. ಅನೇಕ ವಚನಗಳಲ್ಲಿ ಶೈವವನ್ನು ಭವಿಶೈವಿಗಳು ಅಂತ ಕರೀತಾರೆ, ಅವರು ಭವಿಶೈವಿಗಳು ಅಂತ ಕರೀತಾರೆ. ಆಮೇಲೆ ಕಾಲಾಮುಖ ಕಂಗೆಟ್ಟ ಅಂತಾರೆ. ಶೈವಗಳನ್ನು ಟೀಕಿಸ್ತಾರೆ ಅವರು. ಆದರೂ ಎಲ್ಲೋ ಒಂದು ಕಡೆ ಅವರಿಗೆ ಶೈವದ ಪ್ರಭಾವ ಇತ್ತು ಶರಣರಿಗೆ. ಈ ಕಲ್ಯಾಣದಲ್ಲಿ ಏನು ಈ ಚಳುವಳಿ ಒಂದು ತಾರ್ಕಿಕ ಹಂತಕ್ಕೆ ಬಂದು ಲಿಂಗಾಯತ ಸಿದ್ಧಾಂತ ಪರಿಪೂರ್ಣವಾಗಿ ರೂಪುಗೊಳ್ಳೋದಕ್ಕೆ ಮೊದಲು ಅವರು ಒಂದಷ್ಟು ಶೈವದ ಪ್ರಭಾವದಲ್ಲಿ ಬರೆದಂಥ ವಚನಗಳನ್ನು ಇಟ್ಟುಕೊಂಡು
ಅಥವಾ 15ನೇ ಶತಮಾನದಲ್ಲಿ ಕರಸೇವೆ ಮಾಡಿದ್ರಲ್ಲ ಆರಾಧ್ಯ ಬ್ರಾಹ್ಮಣರು ವಚನಗಳಿಗೆ, ಆ ಕರಸೇವೆ ಮಾಡಿದಾಗ ಬಂದಂಥ ಕೊಟ್ಟಿ ವಚನಗಳನ್ನು ಇಟ್ಟುಕೊಂಡು ಇವರೆಲ್ಲ ಹಿಂದೂ ಧರ್ಮದವರೇ ಅಂತ ವಾದ ಮಾಡುವಂಥದ್ದು ನಡೀತಾ ಇದೆ ಅಷ್ಟೇ. ಇಲ್ಲಿ ಎರಡು ಅಪಾಯಗಳು ಲಿಂಗಾಯತಕ್ಕೆ ಕಾಣ್ತವೆ. ಒಂದು ವೀರಶೈವ, ಇನ್ನೊಂದು ಹಿಂದುತ್ವ. ಸೊ ಈ ವೀರಶೈವ ಹಿಂದುತ್ವ ಒಂದು ಮಾಡುವಂಥ ಹುನ್ನಾರದ ಭಾಗ ಏನಾರು ಇದೆಯೇನು? ಅಲ್ಲ, ವೀರಶೈವರು ಹಿಂದೂಗಳು ಒಂದೇ ಅಲ್ಲ, ಒಂದೇ, ಅವರು ಒಂದೇನೆ. ಯಾರು ಬಸವಣ್ಣನ ತತ್ವಗಳನ್ನು, ಬಸವಣ್ಣನನ್ನು ಗುರುವೆಂದು ಒಪ್ಪಿಕೊಳ್ಳಾರ್ದವರು, ಬಸವಣ್ಣನ ವೈಚಾರಿಕ ಚಿಂತನೆಗಳು ಕೇವಲ ಸ್ಟೇಜಲ್ಲಿ ಮಾತ್ರ ಹೇಳಿ ಅವರು ಭಾಳ ದೊಡ್ಡ ಸುಧಾರಣೆ ಮಾಡಿದ್ರು, ಹಾಗೆ ಮಾಡಿದ್ರು, ಸುಧಾರಣೆ ಮಾಡಿದಾರಲ್ಲ, ಯಾವ್ಯಾವ ಸುಧಾರಣೆ ಮಾಡಿದ್ದಾರೆ? ದೇವಸ್ಥಾನಕ್ಕೆ ಹೋಗಬೇಡ ಅಂತಿದ್ದಾರೆ, ನೀವು ಕಳಸಾರೋಹಣ ಮಾಡ್ತಾಯಿದ್ದೀರಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀರಿ. ಅವರು ಬೆಂಕಿ ಪೂಜೆ ಮಾಡಬೇಡ ಅಂತ ಹೇಳ್ತಾರೆ, ನೀವು ಅಗ್ನಿ ಹಾಕ್ತಾಯಿದ್ದೀರಿ, ಆಗಮಗಳು ಹೇಳ್ತೀರಿ, ಯಜ್ಞೇನೋ ಯಜ್ಞಾಂತ ದೇವ ಅಂತ ಮಂತ್ರ ಹಾಕ್ತಾ ನೀವು ಶೈವದ ಒಂದು ಸಿದ್ಧಾಂತಗಳನ್ನು ಕೂಡ ವೀರಶೈವರು ಫಾಲೋ ಮಾಡ್ತಾ ಇಲ್ಲ. ನೀವು ನೋಡ್ರಿ, ನಾನು ಹಾಗೆ ಕೇಳ್ತೀನಿ ಪಾಟೀಲ್ರೆ, ಹಾಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಆಗ್ತದೆ. ಲಿಂಗಾಯತದಲ್ಲಿ ಎಲ್ಲ ಖಾಲಿ ಖಾಲಿ ಅನ್ನಿಸ್ತದಲ್ಲ? ಹಂಗೇನಿಲ್ಲ ರೀ. ಇಲ್ಲಿ ಖಾಲಿ ಖಾಲಿ ಅನ್ನಿಸ್ಬಾರ್ದಂದ್ರೆ ಏನು ಮಾಡ್ಬೇಕು? ನಮ್ಮಲ್ಲಿ ಯಾವುದೂ ಖಾಲಿ ಇಲ್ಲ. ನಿಮಗೆ ಅನೇಕ ಶರಣರ ಜಯಂತಿಗಳಿದ್ದಾವೆ. ಈ ಭೂಮಿಯಲ್ಲಿ ಹುಟ್ಟಿದಂಥ ಎಲ್ಲ ಧರ್ಮಗಳು ನಮ್ಮ ನೆಲಮೂಲ ಸಂಸ್ಕೃತಿಯ ಧರ್ಮಗಳೇ ಇದ್ದಾವೆ. ನೀವು ಪಂಚಮಿ ಹಬ್ಬ ಇದೆ, ನಾನು ಒಂದು ಉದಾಹರಣೆನ ಹೇಳ್ತೇನೆ. ಪಂಚಮಿ ಹಬ್ಬಕ್ಕೆ ಕಲ್ಲಿನ ನಾಗರಿಗೆ ಹಾಲು ಹಾಕೋದು ಮೌಢ್ಯ, ಆಮೇಲೆ ಬಂದು ಸೇರಿಕೊಂಡಿರೋದು ಅದು. ಪಂಚಮಿ ಹಬ್ಬ ಯಾಕೆ ಮಾಡ್ತಾರೆ ಹೇಳ್ರಿ? ಪಂಚಮಿ ಹಬ್ಬದ ಮುಖ್ಯಾಂಶಗಳೇನು? ಮೂಲ ಸತ್ವ ಏನು? ಜೋಕಾಲಿ ಆಡೋದು ಕ್ರೀಡೆ ಅಲ್ವಾ? ಲಿಂಗಾಯತರು ಬೇಡವಾ? ಅದು ಬೇಕು. ಮಳೆಗಾಲ ಕಳೆದು 3 ತಿಂಗಳಲ್ಲಿ ರೈತರು ಉತ್ತಿ ಬಿತ್ತಿ ಭಾಳ ಶ್ರಮಪಟ್ಟು ಒಂದಷ್ಟು ಹೈರಾಣಾಗಿರ್ತಾರೆ. ಅವ್ರಿಗೆ ಒಂದಷ್ಟು ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗುವಾಗ ಜೋಕಾಲಿ ಆಡಬೇಕು, ಮನೋರಂಜನೆ. ಅಲ್ಲಿ ಅನೇಕ ಜನಪದ ಕ್ರೀಡೆಗಳು ಆಡ್ತಾರೆ. ಅದರ ಜೊತೆಗೆ ನೀವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಇರತಕ್ಕಂಥ 3 ಆಹಾರಗಳು ಸೇವಿಸ್ತಾರೆ ಅವರು. ಒಂದು ಗುಗ್ರಿ, ಬೇರೆ ಬೇರೆ ಕಾಳುಗಳನ್ನು ಮಾಡಿದಂಥ ಗುಗ್ರಿಗಳು, ಉಸುಳಿ ಅಂತೀರಿ, ನೀವೇನಂತೀರಿ ಅದಕ್ಕೆಲ್ಲ, ಅದನ್ನು ಮಾಡ್ತಾರೆ. ಇನ್ನು ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥ ಜೋಳವನ್ನು ಹುರಿದು ಮಾಡ್ತಕ್ಕಂಥ ಅಳ್ಳು, ಅದರ ಲಡ್ಡುಗಳು, ಅದರದ್ದು ಹಿಟ್ಟು, ತಂಬಿಟ್ಟು, ಅಳ್ಳಿಟ್ಟು, ಕೊಬ್ಬರಿ ಲಿಪಿಡ್. ಈ ದಣದ ದೇಹಕ್ಕೆ ಈ 3 ಆಹಾರಗಳು ಕೊಡ್ತಕ್ಕಂಥ ಸೈಂಟಿಫಿಕ್ ವೇ ಅದು. ನಮ್ಮ ಹಿರಿಯರು ಎಲ್ಲ ಹಬ್ಬಗಳನ್ನು ಸೈಂಟಿಫಿಕ್ ವೇ ಅಲ್ಲೇ. ಅಂದ್ರೆ ಇವ್ರು ಏನು ಮಾಡಿ, ಲಿಂಗಾಯತರು ಈ ಹಬ್ಬಗಳನ್ನು ವಿರೋಧ ಮಾಡ್ತಾರೆ, ಯಾವುದೂ ಮಾಡೋದಲ್ಲ, ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ಈಗ ನೀವು ದೇವ್ರ ಮೇಲಿನ ಜಗಲಿ ತೆಗೆದದ್ದು ಹೇಳಿದ್ರಲ್ಲ, ಅದ್ರ ನೆಕ್ಸ್ಟ್ ರೆಫರೆನ್ಸ್ ಇದು. ಹೇಳ್ತಾ ಇದ್ದೀನಿ, ನೀವು ನಾಗರ ಪಂಚಮಿ ಬೇಡ ಅಂತೀರಿ, ನಾನು ಇವ್ರು ಹೇಳೋದು ನಾಗರ ಪಂಚಮಿ. ಅವ್ರ ಅಪಪ್ರಚಾರ ಮಾಡಿ ನಾವು ಹೇಳಬೇಕಲ್ಲ, ಹೇಳ್ರಿ. ನಾವು ಮಾಡ್ತಾ ಇದೀವಿ, ಬಸವ ಪಂಚಮಿ ಅಂತ ಆಚರಣೆ ಮಾಡ್ತಾ ಇದೀವಿ ನಾವು. ಒಂದು ಹಾರ್ನಿವರಸ್ ರೆಪ್ಟೈಲ್, ಹಾವು ಹಾಲು ಕುಡಿತದ? ಇಲ್ಲ. ಜೀವಂತ ಹಾವಿಗಂತೂ ಹಾಲು ಕೊಟ್ಟರೆ ಅದಕ್ಕೆ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಡೈಜೆಸ್ಟ್ ಮಾಡ್ಕೊಳ್ಳುವ ಶಕ್ತಿನೇ ಇಲ್ಲ, ಅದು ಮುಟ್ಟೋದು ಇಲ್ಲ, ಮುಟ್ಟಿದ್ರೆ ಸತ್ತೋಗ್ಬಿಡ್ತದೆ ಅದು. ಇನ್ನು ನೀವು ಹಾಕ್ತಾ ಇರೋ ಹಾಲು ಯಾವುದಕ್ಕೆ? ಕಲ್ಲಿಗೆ. ಅದು ವೇಸ್ಟ್ ಅಲ್ವಾ? ಈಗ ಪೋಷಕಾಂಶಗಳಿಲ್ಲದೇ ಅನೇಕ ಅನಾಥ ಮಕ್ಕಳು ಪರದಾಡ್ತಾ ಇರುವಂಥ ಈ ಭಾರತದ ಸಂದರ್ಭದಲ್ಲಿ ನೀವು ಆ ಹಾಲನ್ನು ನೀವು ಅನಾಥ ಆಶ್ರಮಗಳಿಗೆ ಕೊಡ್ರಿ, ಮಕ್ಕಳು ಕೊಡಿಲಿ. ನಾವು ಹೇಳೋದು ಅದನ್ನೇ. ನಾವು ಯಾವ ಧರ್ಮವನ್ನು ವಿರೋಧಿಸ್ತಿಲ್ಲ, ನಾವು ಮನುಷ್ಯತ್ವದ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಹಬ್ಬಗಳಲ್ಲಿ ನೀವು ಜೋಕಾಲಿ ಆಡ್ರಿ, ಜನಪದ ಕ್ರೀಡೆಗಳಾಡ್ರಿ, ಬುಗುರಿ ಆಡ್ರಿ. ಪಂಚಮಿನ ನಾಗರ ಪಂಚಮಿ ಮಾಡಿ ನೀವು ಮೌಢ್ಯದ ಕಡೆ ಜನರನ್ನು ತೊಗೊಂಡು ಹೋಗೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿಯೊಂದು ಹಬ್ಬಗಳಿದ್ದಾವೆ. ಚನ್ನಬಸವಣ್ಣನವರ ಜಯಂತಿಯನ್ನು ನಾವು ಬೆಳಕಿನ ದೀಪಾವಳಿ ಅಂತೀವಿ. ವೈದಿಕ ಅಜ್ಞಾನದ ಕತ್ತಲೆಯಿಂದ ವಚನಗಳ ಬೆಳಕಿನತ್ತ ನಮ್ಮ ಜನ ಬರಬೇಕು ಅನ್ನೋದಕ್ಕೆ ಚನ್ನಬಸವಣ್ಣವರ ಜಯಂತಿ ದೀಪಾವಳಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ಅಲ್ಲಿ ಯಾವುದೋ ಬಲಿ ಗಿಲಿ, ನೀವೆಲ್ಲ ಮರಾಠಿ ಸಾಹಿತ್ಯವನ್ನು ಓದ್ರಿ. ಬಳಿ ವಂಶ ಅಂತ ಸಾಳುಂಕಿಯವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಬಳಿ ಯಾರು ಅಂತ ಗೊತ್ತಿದೆ. ಇವೆಲ್ಲ ಆಮೇಲೆ ಬಂದು ಸೇರಿಕೊಂಡಂಥ ಕಥೆಗಳು, ಮೌಢ್ಯಗಳು ಇವು. ಅವನು ನಾವು ವಿರೋಧ ಮಾಡ್ತೇವೆ ಹೊರತು ಯಾವ ಹಬ್ಬಗಳು, ಆ ಹಬ್ಬಗಳೆಲ್ಲವೂ ನಮ್ಮವವು. ಲಕ್ಷ್ಮೀ ಪೂಜೆ ಮಾಡಬೇಡ ಅಂತಾರೆ ಇಲ್ಲಿ ಕಲ್ಲಪ್ಪಗಳು ಅಂತ ಹೇಳಿದರು, ದೀಪಾವಳಿ ಮಾಡಬೇಡ ಅಂದರು. ನೋಡ್ರಿ, ಇವರು ಅದನ್ನು ಸುಳ್ಳು ಹೇಳೋದು. ಈಗ ಮೊನ್ನೆ ನಾನು ಹೇಳಿದೆ, ಯಾರೋ ಹವು ಹಾರಿದ್ರು, ಯಾರೋ ನಮ್ಮನ್ನು ಸ್ವಾರಿ ಕೇಳ್ಬೇಕಂತಾರೆ. ನೀನೇನು ದೊಡ್ಡ ಚಂದ್ರಾಮೇನಪ್ಪ ನಿನಗೆ ಸ್ವಾರಿ ಕೇಳೋಕ್ಕೆ? ನೀ ಯಾವಪ್ಪ ತೀಸ್ಮರ್ಕ? ನಿನ್ನ ಯೋಗ್ಯತೆ ಏನು? ಸ್ಟೇಜಲ್ಲಿ ಮೂರ್ಖರನ್ನ 4 ಜನ ಕೂರಿಸ್ಕೊಂಡು ನೀವೊಬ್ಬ ಮೂರ್ಖ, ಖಾಲಿ ಕೊಡ ನೀನೊಂದು, ಇನ್ನೊಂದು 1000 ಖಾಲಿ ಕೊಡೋಕ್ಕೆ ನೀನೇನೇನೋ ಹೇಳ್ತೀಯ. ಅದೆಲ್ಲ ಆಗೋದಿಲ್ಲ ರೀ. ಅವ್ರು ಹೇಳೋದೇ ಬೇರೆ, ಇವ್ರು ತಿರ್ಚೋದೇ ಬೇರೆ. ಅವ್ರ ಇನ್ನು ಸೆಕೆಂಡ್ ಅಟ್ಯಾಕ್ ಇದು, ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ ಅನ್ನೋದು ಒಂದು. ಇಲ್ಲ ಯಾರು ಹೇಳೋದಿಲ್ಲ ರೀ. ಈಗ ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ, ಒಬ್ಬ ಕವಿ ದೇವಸ್ಥಾನಗಳಿಗೆ ಹೋಗೋ ಬದಲು ನೀವು ಕಲಿತ ಶಾಲೆಗಳಿಗೆ ಹೋಗ್ರಿ ಅಂತ. ಈ ಲೇಖಕ ಅಲ್ಲಿ ಕಮೆಂಟ್ ಮಾಡ್ತಾನೆ, ಯಾಕಪ್ಪ ನಿನಗೆ ದೇವಸ್ಥಾನಗಳಿಗೆ ಕಂಡ್ರೆ ಹೊಟ್ಟೆ ಉರಿ, ಶಾಲೆಗಳಿಗೆ ಯಾಕೆ ಹೋಗಂತಿ? ಅವರಿಗೆ IT ಸೆಲ್ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮತ್ತು ಶಾಖೆಗಳಲ್ಲಿ ಕಲಿಸೋದೇ ಅದನ್ನೇ.
ಹ್ಞೂ ಅವ್ರದ್ದೊಂದು ದೊಡ್ಡ ದೌರ್ಬಲ್ಯ ಇರೋದು. ಅವರು ಅದನ್ನೇ ಮಾಡೋರ್ರಿ. ನಾವು ಜನಗಳನ್ನು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಚಿಂತಿಸುವ ದಿಕ್ಕಿನೊಳಗೆ ಪ್ರೇರೇಪಿಸ್ತಕ್ಕಂಥ ಬುದ್ಧ, ಬಸವ, ಬಾಬಾ ಸಾಹೇಬ್ ಯಾವುದೇ ಪ್ರವಾದಿಗಳಿರಲಿ, ನಮಗೆ ಯಾವುದೋ ಧರ್ಮ ಇಲ್ಲ, ನಮಗೆ ಯಾವುದೋ ಒಂದು ಚೌಕಟ್ಟಿಲ್ಲ. ಮತ್ತು ಇಲ್ಲಿ ಎಲ್ಲರೂ ಒಂದೇ ಮಾತಾಡಬೇಕು, ಒಂದೇ ಧರ್ಮ ಇರಬೇಕು, ಇದು ಯಾರಪ್ಪನ ಆಸ್ತಿನೂ ಅಲ್ರಿ. ಯಾರೋ ಕೆಲವು ಗಿರಾಕಿಗಳು ಬಸವಣ್ಣನ ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಯಾರೋ ಕೆಲವು ಗಿರಾಕಿಗಳು ಹಿಂದುತ್ವವನ್ನು ಅಥವಾ ಹಿಂದೂ ಧರ್ಮವನ್ನು ಪೇಟೆಂಟ್ ಮಾಡ್ಕೊಳಕ್ಕೆ ನಾವು ಬಿಡ್ತೀವ? ಇದು 4-5 ಸಾವಿರ ವರ್ಷಗಳಿಂದ ಈ ಏನು ವೈದಿಕ ಧರ್ಮವನ್ನು ಈ ಭಾರತಕ್ಕೆ ವಲಸೆ ಬರೋದಕ್ಕೆ ಮೊದಲಿಂದ ನಮ್ಮ ಈ ನೆಲದ ಸಂಸ್ಕೃತಿಯನ್ನು ನಾವು ರಕ್ಷಿಸಲೇಬೇಕಾಗ್ತದೆ. ನಮ್ಮದದು. ನೀವೇನು ಪೇಟೆಂಟ್ ಮಾಡ್ಕೊಳ್ಳೋದಕ್ಕೆ ನೀವು ಯಾರು ಹೇಳೋರು? ಇದು ಯಾರ್ದು ಪೇಟೆಂಟ್ ಇರೋದಿಲ್ಲ. ಈಗ ಒಂದು ನೀವು ಬಸವ ಪಂಚಮಿ ಹೇಳಿದ್ರಿ, ದೀಪಾವಳಿ ಬಗ್ಗೆ ಒಂಚೂರು ಜನರಿಗೆ ಐಡಿಯಾ ಕೊಟ್ಟರೆ ಒಳ್ಳೇದಾಗ್ತದೆ. ನಾನು ದೀಪಾವಳಿ ಊರಿಗೆ ಹೋದಾಗ ಅದೇ ಸಮಸ್ಯೆ ಆಯಿತು. ಏನು ನೀವು ಲಿಂಗಾಯತ ಧರ್ಮದವರು, ಬಸವ ತತ್ವದಲ್ಲಿ ನಂಬಿಕೆ ಇರೋರು, ನೀವು ಇದನ್ನು ಬೇಡ ಅಂತೀರಿ, ಲಕ್ಷ್ಮೀ ಪೂಜೆ ಬೇಡ ಅಂತೀರಿ ಅಂತ. ಸೊ ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು? ನಮ್ಮಲ್ಲಿ ವಚನಗಳಿದ್ದಾವೆ. ನೀವು ಚನ್ನಬಸವಣ್ಣವ್ರನ್ನ ಸ್ಮರಿಸ್ರಿ, ಅವತ್ತು ಅವರ ವಚನಗಳನ್ನು ಸ್ಮರಿಸ್ರಿ. ನಿಮ್ಮ ದೀಪಾವಳಿ ಬೆಳಕಲ್ಲಿ ಯಾಕೆ ಮಾಡಿದ್ದಾರೆ? ದೀಪಾವಳಿ ಚಳಿಗಾಲದ ಸಂದರ್ಭದಲ್ಲಿ ಬೆಳೆಗಳಿಗೆ ಕಾಯಿಗಳು ಕಟ್ತಿರ್ತವೆ, ಕತ್ತಲಿ, ಅದು ಕಾರ್ತಿಕದ ಕತ್ತಲದು. ಅಲ್ಲಿ ಕೀಟ ಹುಳಗಳ ಬಾಧೆ ಹೆಚ್ಚಿರ್ತದೆ. ಒಂದು ನೀರಿನ ದೊಡ್ಡದೊಂದು ಹಂಡೆ ಇಟ್ಟು ಅಲ್ಲಿ ಮ್ಯಾಲೆ ದೀಪ ಹಾಕಿ ಹುಳುಗಳನ್ನು ಸಾಯಿಸುವಂಥ ಕೆಲಸ ಇದೆಯಲ್ಲ, ಅದಕ್ಕೋಸ್ಕರ ಬಂದಿರೋ ಹಬ್ಬ ಇದು. ಸೈಂಟಿಫಿಕ್ ಆಗಿ ನಾವು ಚನ್ನಬಸವಣ್ಣವ್ರ ಹೆಸರಲ್ಲಿ ನಾವು ವಚನಗಳ ದೀಪ ಹಚ್ತೀವಪ್ಪ. ದೀಪಾವಳಿನ ಆಚರಣೆ ಮಾಡ್ತೀವಿ ನಾವು. ನಿಮ್ಮ ಹಾಗೆ ಯಾವ್ಯಾವುದೋ ಮದ್ದು ಸುಟ್ಟು ಈ ಪರಿಸರವನ್ನು ಏನಂತೀರಿ ನೀವು ಅದಕ್ಕೆ, ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಇದೆಲ್ಲ ನಾವು ಮಾಡೋದಿಲ್ಲ. ದೀಪಾವಳಿ ನಿಮ್ಗಿಂತಲೂ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತೀವಿ. ಮುಂದೆ ಬರೋದು ಹಾಗೆ ಮಾಡ್ರಿ ಅಂತ ಕೂಡ ಜನಕ್ಕೆ ನಾವು ಹೇಳ್ತೀವಿ. ಅಂದರೆ ಈಗ ಮುಂದೆ ಬರೋದವ್ರ ಅಟ್ಯಾಕು ಗಣೇಶ ಮತ್ತು ಗಣೇಶ ಹಬ್ಬ, ಅದನ್ನ ಯಾಕೆ ಅಷ್ಟು ಕುಲಿಗೆಡಿಸಿದ್ರು? ನೀವು ನೋಡ್ರಿ, ಗಣಪತಿಯನ್ನು ನಿಮ್ಮ ಧರ್ಮದಲ್ಲಿ ಆಚರಣೆ ಮಾಡೋದಾದರೆ, ಆರಾಧನೆ ಮಾಡೋದಿದ್ರೆ ಯಾಕ್ರಿ ಅಬ್ಜೆಕ್ಷನ್ ಮಾಡಬೇಕು? ಮಾಡಿಕೊಡ್ರಿ, ಎಲ್ಲರೂ ಮಾಡಿರಿ. ಗಣಪತಿಯ ಹಬ್ಬ ಆಚರಣೆ ಮಾಡೋದಕ್ಕೆ ನಾನು ಒಬ್ಬ ಧರ್ಮವಂತ ವ್ಯಕ್ತಿ, ಅಧ್ಯಾತ್ಮದ ವ್ಯಕ್ತಿ. ದೇವರನ್ನು ನಂಬೋದಕ್ಕೆ, ಆಚರಣೆ ಮಾಡೋದಕ್ಕೆ, ಧರ್ಮವನ್ನು ಆಚರಣೆ ಮಾಡೋದಕ್ಕೆ ನನಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಅದು ತೀರಾ ವೈಯಕ್ತಿಕವಾದಂಥ ಸಂಗತಿ. ಅದು ನನ್ನ ಮನೆಯಲ್ಲಿ ನಾನು ಮಾಡ್ಕೊಳ್ತೇನೆ, ನನ್ನ ಹಣದಿಂದ ನಾನು ಮಾಡ್ಕೊಳ್ತೇನೆ. ಹಾದಿ ಬೀದಿಯಲ್ಲಿ ಕಲ್ಲುಗಳು ಹಾಕಿ, ದಿಣ್ಣೆಗಳು ಹಾಕಿ, ದರೋಡೆಕೋರ ಥರ ನಿಂತು ಪಟ್ಟಿ ವಸೂಲು ಮಾಡಿ, ಚಂದ ವಸೂಲು ಮಾಡಿ ಹಬ್ಬ ಯಾರು ಮಾಡಂತಾರೆ ನಿಮಗದು? ಕಳೆದ 18 ವರ್ಷಗಳಿಂದ ಗಣೇಶ ಉತ್ಸವ ಆಚರಣೆ ಮಾಡಬಾರ್ದಂತ ಹೇಳೋದಿಲ್ಲ ನಾವು. ಏನಾಗ್ತಾಯಿದೆ ನಿಮ್ಗೆ ಗೊತ್ತಿದೆ. ಯಾವ ರೀತಿ DJ ಹಚ್ತಾರೆ, ಯಾವ ರೀತಿಯ ಹಾಡುಗಳು ಹಾಕ್ತಾರೆ, ಯಾವ ರೀತಿ ಅಸಭ್ಯವಾಗಿ ವರ್ತಿಸ್ತಾರೆ ನಮ್ಮ ಯುವಕರು. ಸಂಸ್ಕೃತಿ ಭಾರತ ನಮ್ಮ ರಾಜಕಾರಣಿಗಳು DJ ಹಚ್ಚಕ್ಕೆ ಪರ್ಮಿಷನ್ ಕೊಡಂತ ಕೇಳ್ತಾರಲ್ಲ ಇವರು. ಒಂದು ನಿಮಿಷ, ಭಾರತದ ಸಂಸ್ಕೃತಿ ಹಾಳಾಗ್ತಾ ಇದೆಯಾ, ಉನ್ನತಗೊಳ್ತಾ ಇದೆಯಾ? ನೀವು ನೋಡ್ರಿ, ಅಲ್ಲಿ ಯಾರು ಜೋಶಿ, ಕುಲಕರ್ಣಿ, ದೇಶಪಾಂಡೆ ಮಕ್ಕಳು ಕುಣಿಯೋದಿಲ್ರಿ. ನೀವು ಗಮನಿಸ್ಬೇಕು ಅದನ್ನು. ಶೂದ್ರ ಹುಡ್ರೆ ಕುಣಿತಾವು. ಮತ್ತೆ ಇವ್ರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿರ್ತಾರೆ. ಈ ಭಾರತವನ್ನು ಹೇಗೆ ಹಾಳು ಮಾಡ್ತಾ ಇದ್ದೀರಿ ನೀವು? ಮತ್ತು ಅಷ್ಟಕ್ಕೂ ಗಣಪತಿಯನ್ನು ಆರಾಧನೆ ಮಾಡೋದು ಭಾರತೀಯರ ಸಂಸ್ಕೃತಿಯಲ್ಲಿದೆ, ಮಾಡಲೇಬೇಕದು. ಮಾಡಿರಿ, ನೀವು ನಿಮ್ಮ ದುಡ್ಡು ಖರ್ಚು ಮಾಡಿರಿ, ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ಮಾಡಿರಿ. ಅದೇ ರೀತಿ ಇನ್ನೊಬ್ರು ಯಾರೋ ಸೌಂಡ್ ಹಾಕ್ತಾರೆ ಇನ್ನೊಂದು ಧರ್ಮದ, ಅವರಿಗೂ ಇದೇ ಅಪ್ಲೈ ಆಗ್ತದೆ. ಧರ್ಮಗಳು ತೀರಾ ವೈಯಕ್ತಿಕವಾದಂಥವು, ಸಾರ್ವಜನಿಕವಾಗಿ ರೋಡ್ ಮೇಲೆ ಮಾಡುವಂಥವಲ್ಲ. ಅದರ ಜೊತೆಗೆ ಗಣೇಶ ಉತ್ಸವ, ಸಾರ್ವಜನಿಕ ಗಣೇಶ ಉತ್ಸವ ಅನ್ನೋದು ಯಾವ ಸಂದರ್ಭದಲ್ಲಿ ಹುಟ್ಟು ಪಡಿತು ಭಾರತದಲ್ಲಿ, ಯಾಕೆ ಹುಟ್ಟು ಪಡಿತು ಅನ್ನೋದು ನಾವು ನೋಡಬೇಕಲ್ಲ. ಯಾರು ಹುಟ್ಟು ಹಾಕಿದ್ರೆ ಅದನ್ನು? 1886ರಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಹುಟ್ಟು ಹಾಕ್ತಾನೆ. ಅದನ್ನು ಯಾವ ಕಾರಣಕ್ಕೆ ಹುಟ್ಟು ಹಾಕ್ತಾನೆ? ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹುಟ್ಟು ಹಾಕ್ತಾನಂತ ಒಂದು ಕತೆ ಜನಜನಿತ ಇದೆ. ಅದರ ಹಿಂದಿನ ಕತೆ ಬೇರೆ ಇದೆ, ಅದನ್ನು ನಿಮಗೆ ಬೇಕಂದ್ರೆ ಹೇಳ್ತೇನೆ. ಹೇಳ್ರಿ, ಏನದು? ನಾವು ಹಾಗೆ ನಂಬಿ. ಈ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧನಾ ಸಂಸ್ಥೆಯನ್ನು ಕಟ್ಟಿ ಮಹಾರಾಷ್ಟ್ರದಲ್ಲಿ ವೈಚಾರಿಕ ಚಳುವಳಿಯನ್ನು ಏನು ಆರಂಭ ಮಾಡ್ತಾರೆ. ನಾನು ನಿನ್ನೆ ಕೂಡ ಶಿವಾಜಿ ಹೇಳಿದೆ, ಶಿವಾಜಿ ಹೇಗೆ ವೈದಿಕರಿಂದ ಅನ್ಯಾಯಕ್ಕೊಳಗಾದ. ಶಿವಾಜಿಯ ಸಮಾಧಿ ಇರುವ ಸ್ಥಳ ಕೂಡ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಬರೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಜ್ಯೋತಿಬಾ ಫುಲೆ ಅವರು ಶಿವಾಜಿಯ ಸಮಾಧಿಯನ್ನು ಕಂಡು ಹಿಡಿದು ಶಿವಾಜಿಯ ತತ್ವಗಳು, ಚಿಂತನೆಗಳು ಜನತೆಗೆ ಗೊತ್ತಾಗುವ ಹಾಗೆ ಆಗಬೇಕು ಅಂತ ಮಹಾರಾಷ್ಟ್ರದಲ್ಲಿ ಶಿವಾಜಿ ಜಯಂತಿಯನ್ನು ಮೊಟ್ಟ ಮೊದಲು ಆಚರಣೆ ಶುರು ಮಾಡ್ತಾರೆ. ಶಿವಾಜಿ ಜಯಂತಿ ಮತ್ತು ಆತನ ತತ್ವಗಳು ಗೊತ್ತಾಗಬಾರ್ದು ಅನ್ನೋ ಸಲುವಾಗಿ, ಅದಕ್ಕೆ ಕೌಂಟ್ರ್ ಮಾಡೋ ಸಲುವಾಗಿ ಸಾರ್ವಜನಿಕ ಗಣೇಶೋತ್ಸವ ಸ್ವಾತಂತ್ರ್ಯೋತ್ಸವದ ಹೆಸರಿನಲ್ಲಿ ಆಚರಣೆ ಮಾಡೋಕ್ಕೆ ತಂದವನು ಬಾಲಗಂಗಾಧರನಾಥ್ ತಿಲಕ್. ಆಯ್ತು, ಈಗ ಸ್ವಾತಂತ್ರ್ಯಕ್ಕಾಗಿಯೇ ತಂದಾನಂತ ಇಟ್ಕೊಳ್ಳೋಣ, ಮುಗೀತಲ್ಲ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತಲ್ಲ. ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿ.
ಸಾರ್ವಜನಿಕ ಗಣಪತಿ ಯಾಕೆ? ಇವತ್ತು ಯಾಕೆ ಬೇಕು? ಅದಕ್ಕೆ ಮತ್ತೆ ಬೇರೆ ಬೇರೆ ಹಿಂದೂ ಗಣಪತಿ ಅಂತ ಬೇರೆ ಹೆಸರಿಡೋದು, ಹುಡುಗರಿಗೂ ಉನ್ಮಾದಕ್ಕೆ ಒಳಪಡಿಸೋದು, ಕಂಡ್ಕಂಡವ್ರ ಮನೆಗೆ ಹೋಗಿ ಚಂದ ಕೇಳೋದು, ಇದು ಸಂಸ್ಕೃತಿ ಏನ್ರಿ? ಎಲ್ಲ ಧರ್ಮಗಳ ಆಚರಣೆಗಳು ಸಭ್ಯತೆ ಸಂಸ್ಕೃತಿಯನ್ನು ಮೀರಬಾರ್ದು. ನಾವು ಆಚರಣೆ ಮಾಡೋದಿಲ್ಲ, ನೀವು ಆಚರಣೆ ಮಾಡಿರಿ, ನಿಮಗೆ ಯಾರೂ ಬೇಡ ಅನ್ನೋದಿಲ್ಲ. ಸಭ್ಯತೆಯನ್ನು ಎಲ್ಲ ಧರ್ಮದವರು ಬಂದರು. ಇದಕ್ಕೆ ಸಾರ್ವಜನಿಕರನ್ನು ಕಾಡದಂಥ ಆಚರಣೆಗಳು ಎಲ್ಲರಲ್ಲಿ ಇರಲಿ. ನನ್ನ ಧರ್ಮದ ಆಚರಣೆ ನಾನು ಮಾಡ್ತೇನೆ. ಪಾಟೀಲ್ ರೀ, ಡಿ ಜೆ ಹಚ್ಚೋ ವಿಷಯಕ್ಕೆ ಬಂದಾಗ ಕೆಲವು ಪಕ್ಷದ ನಾಯಕರು ಎಸ್ ಪಿಗಳು ಡಿ ಜೆನ ಬ್ಯಾನ್ ಮಾಡಿದಾಗ ಹೋಗಿ ಧಮಕಿ ಹಾಕ್ತಾರೆ. ಯಾಕೆ ಡಿ ಜೆ ಹಚ್ಚಕ್ಕೆ ನೀವು ಪರ್ಮಿಷನ್ ಕೊಡೋದಿಲ್ಲ? ನಾನು ನಮ್ಮ ಹಿಂದೂ ಹುಡುಗರಿಗೆ ಡಿ ಜೆ ಹಚ್ಚಕ್ಕೆ ಪರ್ಮಿಷನ್ ಕೊಡಿಸ್ತೆ ಅಂತ ಅದನ್ನು ಭಾಳ ದೊಡ್ಡ ಹೆಗ್ಗಳಿಕೆ ಅನ್ನಂಗೆ ಹೇಳ್ಕೊಳ್ತಾರೆ. ಅದನ್ನು ನಾವು ಈಗ ನಮ್ಮ ಯುವಕರು ಅದನ್ನೆಲ್ಲ ವಿಚಾರ ಮಾಡಬೇಕು. ಹೀಗೆ ಗಲಾಟೆ ಮಾಡುವವರ ಮಕ್ಕಳು ಎಲ್ಲಿ ಓದುತ್ತಾ ಇದ್ದಾರೆ? ಅವ್ರು ನಮ್ಮ ಜೊತೆ ಕುಣಿಯಕ್ಕೆ ಬರ್ತಾರಾ ಇಲ್ವೋ? ಗಲಾಟೆ ಮಾಡಿಸೋರ ಮಕ್ಕಳು ಅವ್ರ ಮಕ್ಕಳು ಯಾವ್ಯಾವ ದೇಶದಲ್ಲಿ ಓದ್ತಾ ಇದ್ದಾರೆ, ಯಾವ ಕಾರುಗಳಲ್ಲಿ ತಿರುಗಾಡ್ತಾರೆ? ಧರ್ಮ ರಕ್ಷಣೆ ಅವ್ರ ಜವಾಬ್ದಾರಿ ಯಾಕಿಲ್ಲ? ನಮ್ಮದೇ ಅಷ್ಟೇ ಯಾಕೆ? ನಾವೆಲ್ಲರೂ ಧರ್ಮ ರಕ್ಷಣೆ ಮಾಡೋಣ್ರಿ. ಈ ದೇಶವನ್ನು ನಾವೆಲ್ಲರೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ದೇಶ ರಕ್ಷಣೆ, ಧರ್ಮ ರಕ್ಷಣೆ ನಿಮ್ಮ ಪೇಟೆಂಟ್ ಅಲ್ಲ. ನಿಮ್ಗೆ ಯಾರಿಗೆ ಗೊತ್ತಾ ಕೊಟ್ಟಿದ್ದದು? ಈ ದೇಶವನ್ನು ನಾವು ಆ ಕಾಲದಿಂದ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ನೀವೆಲ್ಲಿ ಮೊಘಲರದ್ದು ಗುಲಾಮಗಿರಿ ಮಾಡ್ತಿದ್ರಿ, ಬ್ರಿಟಿಷರದ್ದು ಗುಲಾಮಗಿರಿ ಮಾಡ್ತಿದ್ರಿ. ಅಂಥವ್ರ ಸಂತತಿ ಇವತ್ತು ಈ ರಕ್ಷಣೆಯ ಹೆಸರಲ್ಲಿ ರೋಲ್ ಕಾಲ್ಗಳನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ನಿಜಾಚರಣೆಗಳಿಗೆ ಸಂಬಂಧಪಟ್ಟಂಗೆ ಜನರಿಗೆ ನೀವು ಅದಕ್ಕೆ ಜನ ಬೇಕು ಅಂತ ಹೇಳಿದ್ರಿ. ಈಗ ವಚನಗಳ ಕುರಿತು, ಆ ಶರಣ ಚಳವಳಿಗಳ ಕುರಿತು ಇವರೇನು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದಾರಲ್ಲ, ಅಂದ್ರೆ ಇದು ಎಲ್ಲೋ ಜನರಿಗೆ ಅನ್ಸಕ್ಕೆ ಶುರುವಾಯಿತು. ಹೌದಲ್ಲ, ಬಸವಣ್ಣ ಏನೂ ಹೊಸದು ಹೇಳಿಲ್ಲ, ವೇದಗಳ ಅನುವಾದ ಅಂತಾರೆ, ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ ಅಂತ ಹೇಳ್ತಾರೆ. ಅಂದರೆ ವೇದಗಳನ್ನು ವಿರೋಧಿಸಿರನ್ನುವಂಥ ವಚನಗಳನ್ನು ಬಿಟ್ಟು ಉಳಿದ ವಚನಗಳಲ್ಲಿ ಇರುವಂಥ ಆಶಯಗಳು ಗೀತೆಯಲ್ಲದಾವು, ವೇದಗಳಲ್ಲದಾವು ಅಂತಾರೆ. ಇದಕ್ಕೆ ಉತ್ತರ ಏನು? ನೋಡ್ರಿ, ಎಲ್ಲ ಧರ್ಮಗಳಲ್ಲೂ ಗೀತೆಯಲ್ಲಿರೋದು ಬೈಬಲಲ್ಲಿಲ್ವಾ? ಅಂದರೆ ಬೈಬಲ್ಲು ನಮ್ಮದೇನಾ? ಅವರು ನಮ್ಮದೇನಾ? ನಮ್ಮ ಪಾರ್ಟಿನ? ಹಿಂದೂಗಳ ಪಾರ್ಟಿನ? ಅವರು ಹಿಂದೂಗಳ ಭಾಗನ ಅಲ್ಲ. ಅನೇಕ ಉತ್ತಮ ಅಂಶಗಳು ಎಲ್ಲ ಧರ್ಮದಲ್ಲೂ ಇರ್ತವೆ. ಹಾಗಂತ ಅದು ನಮ್ಮದೇ ಅನ್ನೋಕ್ಕಾಗೋದಿಲ್ಲ. ಒಂದಷ್ಟು ಅಂಶಗಳು ಎಲ್ಲ ಕಡೆ ಕಾಮನ್ ಆಗಿ ಇರೋವೇ ಅವು. ಅದರಿಂದ ಇದ್ರಾಗ ಬಂತು ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಶಾಂತಿ, ಸಹಬಾಳ್ವೆ ಎಲ್ಲ ಧರ್ಮಗಳು. ದೇವರ ಕುರಿತು ಚಿಂತನೆಗಳು ಕೆಲವೊಂದು ಸಲ ಒಂದೇ ಇರ್ತವೆ. ಕೆಲವು ಧರ್ಮಗಳಲ್ಲಿ ಏಕದೇವೋಪಾಸಕ ಧರ್ಮಗಳು ದೇವರ ಅಸ್ತಿತ್ವವನ್ನು ಒಪ್ತವೆ. ಬಹುದೇವಕ ಧರ್ಮಗಳು ಬಹಳ ದೇವರನ್ನ ಇದು ಮಾಡ್ತಾರೆ. ಆದರೆ ಲಿಂಗಾಯತರಲ್ಲಿ ಒಂದು ಯೂನಿಕ್ನೆಸ್ ಅಂದರೆ ಏನು? ದೇವರ ಇರುವಿಕೆಯನ್ನು ನಂಬುತ್ತಾನೆ ನಾನೇ ದೇವರಾಗುವಂಥ ಧರ್ಮ ಇದು. ಅದಕ್ಕಾಗೇ ನೀವು ಕಲಬುರಗಿಯವ್ರು ಹೇಳ್ತಿದ್ರು ನೋಡ್ರಿ, ಒಬ್ಬ ಶಾನುಭೋಗನ ಮನೆಗೆ ಹೋಗಿ ಏನು ಮಾಡ್ತಾರೆ ಶಾನುಭೋಗರು ಅಂತ ಕೇಳಿದಾಗ ಅವರು ಶ್ರೀಮತಿಯವರು ಪೂಜೆ ಮಾಡ್ತಾ ಇದ್ದಾರ್ರಿ ಅಂತ. ಲಿಂಗಾಯತರ ಮನೆಗೆ ಹೋಗಿ ಕೇಳಿದ್ರೆ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಪೂಜೆ ಮಾಡ್ಕೊಳ್ಳೋದಂದ್ರೆ ಏನು? ನನ್ನನ್ನು ನಾನು ಪೂಜೆ ಮಾಡ್ಕೊಳ್ಳೋದು. ಇಡೀ ಜಗತ್ತು ವೈದಿಕ ಫಿಲಾಸಫಿ ಪ್ರಕಾರ ಇದು ದೇವಕೇಂದ್ರಿತವಾದಂಥದ್ದು. ಅಲ್ಲಿ ಮನುಷ್ಯ ನಗಣ್ಯ, ದೇವರ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ ಅನ್ನುವಂಥ ಒಂದು ಫಿಲಾಸಫಿ ಅದು. ಇವರು ಹಾಗಲ್ಲ. ನಿನಗೆ ಹಸದಾಗ ಒಂದು ತುತ್ತು ಅನ್ನ ಕೊಡ್ತೇನೆ, ನೀರಡಿಸಿದಾಗ ಒಂದು ಗುಟುಕು ನೀರು ಕೊಡ್ತೇನೆ, ನೀ ದೇವನೇ, ನಾ ದೇವನಲ್ಲ, ಹೋಗೋ ನಾ ದೇವ ಅಲ್ಲಮ್ಮ ಹೇಳ್ತಾನೆ. ಹೇಳ್ತಾರೆ ಒಂದೊಂದು ಕಡೆ ಇಲ್ಲ. ಕಣ್ಣಿ ಮಾಡುವುದಾದರೆ ಬಾ, ಇಲ್ಲಾಂದ್ರೆ ಹೋಗು. ನುಲಿಯ ಚಂದ ಹೇಳ್ತಾನೆ, ಕಾಯಕ ನನ್ನ ಮೊದಲ ಧರ್ಮ. ನುಲಿಯ ಚಂದ ಹೇಳ್ತಾನೆ, ಕಣ್ಣಿ ಮಾಡೋದಾದ್ರೆ ಬಾ ನನ್ನ ಜೊತೆ, ಇಲ್ಲಾಂದ್ರೆ ಹೋಗಂತ ನಾವು ದೇವರಿಗೆ. ನಾನೇ ದೇವರಾಗುವ ಪ್ರಕ್ರಿಯೆ ಇದು. ಅದಕ್ಕೆ ಬೇರೆ ಬೇರೆ ಅಧ್ಯಾತ್ಮದ ಹಂತಗಳಿದ್ದಾವೆ. ಲಿಂಗಾಯತ ಧರ್ಮ ಅಧ್ಯಾತ್ಮ, ಅನುಭವ, ದೇವರ ಇರುವಿಕೆ ಎಲ್ಲವನ್ನ ಇದೆ ಇದರಲ್ಲಿ. ಅಂದರೆ ನೀವು ಫಿಲಾಸಫಿಕಲ್ ಅಂಶಗಳನ್ನು ಹೇಳದೇ ಇರೋರನ್ನ ಈ ಅರ್ಬನ್ ನಕ್ಸಲ್ಸ್ ಅಂತ ಒಂದು ಪದ ಬಳಸಿದರು. ಆಮೇಲೆ ಇನ್ನೊಂದು ಬಸವ ತಾಲಿಬಾನಿಗಳು ಅನ್ನೋಂಥ ಪದ ಬಳಸಿದರು. ನಾನು ಹೇಳ್ತೇನೆ, ಮನು ತಾಲಿಬಾನಿಗಳು ಮತ್ತು ಅರ್ಬನ್ ನಾಜಿಗಳು, ಅಗ್ರಹಾರದ ನಾಜಿಗಳು ಅಭದ್ರತೆಗಾಗಿ ಚೀತ್ಕರಿಸುವ, ಅಭದ್ರತೆಗಾಗಿ ಚೀರಾಡುವ ಒಂದು ತಂತ್ರ ಅಷ್ಟೇ. ನಿಮ್ಮನ್ನು ಅರ್ಬನ್ ನಕ್ಸಲ್ಸ್ ಅನ್ನೋದಾಗಲಿ ಅನ್ನೋರಿಗೆ ನಾನು ಅವ್ರನ್ನ ಅರ್ಬನ್ ನಾಜಿಗಳು, ಅಗ್ರಹಾರದ ನಾಜಿಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಕಠಿಣವಾಗಿ ಅಥವಾ ಎಲ್ಲ ಅಪಾಯಗಳನ್ನು ಮೈ ಮೇಲೆ ಎಳ್ಕೊಂಡು ಮಾತಾಡೋದು ಯಾಕೆ ಸರಿ ಪಾಟೀಲ್ರೆ? ನಿಮಗೆ ಶರಣರ ಆದರ್ಶ ಅಂತ ನೀವು ಒಪ್ಕೊಂಡಿದ್ದೀರಾ? ಹೌದು, ಮುಗಿದೋಯ್ತು ಅಲ್ಲಿಗೆ. ನಿಮ್ಮನ್ನು ನಾಳೆ ಟಾರ್ಗೆಟ್ ಮಾಡಿದರೆ ಟಾರ್ಗೆಟ್ ಪ್ರಶ್ನೆನೇ ಬರೋದಿಲ್ಲ ರೀ ಇದರಲ್ಲಿ.
ಅವರು ಒಳ್ಳೆಯದನ್ನು ಟಾರ್ಗೆಟ್ ಮಾಡೋ ಸಲುವಾಗಿ ಕೆಟ್ಟದಿರ್ತವೆ. ಈಗ ಒಂದು ಹದ್ದು ಕೂತಿದೆ ಅಲ್ಲಿ ಅಂತಂದ್ರೆ ಅದು ಹೊಲಸು ನೋಡ್ತಾನೆ ಇರ್ತದೆ. ಅದು ಅದರ ಟಾರ್ಗೆಟ್ ಇರ್ತದೆ. ಅದು ಅದು ನಡೀತಾ ಇರ್ತದೆ. ಜಗತ್ತು ಹುಟ್ಟದಾಗಿಂದ ಇದೆ, ಮುಂದೂ ಇರ್ತದೆ. ನಿನ್ನೆ ಒಂದು ಸಂದರ್ಭದಲ್ಲಿ ಕೇಡ್ರ್ ಬೇಸ್ಡ್ ಆಗಿತ್ತು ಅಂತ ಹೇಳಿದ್ರಿ. ಅಂದಾಜು ನಿಮ್ಮ ಅಧ್ಯಯನದ ಆಶಯದ ಮೇಲೆ ಆ ಇಡೀ ವಚನ ಚಳವಳಿಯ ಕಾಲಘಟ್ಟ ಎಷ್ಟು ಇರ್ಬೋದು ಅಂತ ಅನಿಸ್ತದೆ? ಸಂಶೋಧನಾತ್ಮಕವಾಗಿ ನಾವು ಮಾತಾಡೋದು ಬೇಡ. ಸಂಶೋಧನಾತ್ಮಕವಾಗಿ ಅಲ್ಲ, ಅದು ಮಂಗಳವೇಡಿಯಿಂದನೇ ಆರಂಭ ಆಗ್ತದೆ ಸಂಘಟನೆ. ನೀವು ಕಲಬುರಗಿಯವರ ಸಾಹಿತ್ಯವನ್ನು ಓದಿದಾಗ ಬಸವಣ್ಣನವರ ವ್ಯಕ್ತಿತ್ವದಲ್ಲಾದಂಥ ಪಲ್ಲಟಗಳು, ಪರಿವರ್ತನೆಗಳನ್ನು ಅವರು ಅಂಗದಿಂದ ಲಿಂಗಕ್ಕೆ, ಲಿಂಗದಿಂದ ಜಂಗಮಕ್ಕೆ ಅಂತ ಒಂದು 3 ಭಾಗದಲ್ಲಿ ಅವರು ಆ ಹೊಡೆತಗಳನ್ನು ಹೇಗೆ, ಸಮಾಜದ ಹೊಡೆತಗಳನ್ನು ಹೇಗೆ ನೀಗಿಕೊಂಡು ಅವರ ವ್ಯಕ್ತಿತ್ವದಲ್ಲಿ ಪಲ್ಲಟಗಳಾಗ್ತಾ ಬಂದು, ಪರಿಕಲ್ಪನೆಗಳು ಹೇಗೆ ಹುಟ್ಟುತ್ತಾ ಬಂದು ಅಂತ. ಅವರು ಕೂಡಲ ಸಂಗಮಕ್ಕೆ ಬಂದ ಮೇಲೆ, ಬಾಗೇವಾಡಿನ ತೊರೆದು ಕೂಡಲ ಸಂಗಮಕ್ಕೆ ಬಂದ ಮೇಲೆ ಆ ತ್ರಿವೇಣಿ ಸಂಗಮದ ಪರಿಸರದಲ್ಲಿ ನಡೀತಕ್ಕಂಥ ಧಾರ್ಮಿಕ ಅಪರ ಕರ್ಮಗಳು, ಶೋಷಣೆಗಳು ಇವೆಲ್ಲವನ್ನು ನೋಡಿಕೊಂಡು ಈ ಇಡೀ ಮಂದಿರ ವ್ಯವಸ್ಥೆಯನ್ನೇ ಅವರು ಧಿಕ್ಕರಿಸುವ ಒಂದು ಹಂತಕ್ಕೆ ಅವರ ವ್ಯಕ್ತಿತ್ವದಲ್ಲಿ ಪಲ್ಲಟಗಳಾಗ್ತಾ ಹೋಗ್ತವೆ. ಅಲ್ಲಿಂದನೇ ಅವರ ಪರಿವರ್ತನೆಗಳು ಶುರು ಆಗ್ತವೆ. ಅವರ ಮನಸ್ಸಿನಲ್ಲಿ ಪರಿಕಲ್ಪನೆಗಳು, ಹೊಸ ಒಂದು ಪರ್ಯಾಯವನ್ನು ಕೊಡಬೇಕು ಅನ್ನೋ ಪರಿಕಲ್ಪನೆಗಳು ಅಲ್ಲೇ ಹುಟ್ಟು ಪಡಿತವೆ. ಅದಕ್ಕೊಂದು ಸಾಂಘಿಕ ಸ್ವರೂಪ ಕೊಡಬೇಕಾಗಿತ್ತು. ಅವರು ಮಂಗಳವೇಡೆಗೆ ಹೋದರು, ರಾಜಾಶ್ರಯ ಕೂಡ ಸಿಕ್ತು ಅವರಿಗೆ. ಅಲ್ಲಿಂದ ಅವರು ಪ್ರಧಾನಮಂತ್ರಿಯಾಗಿ, ಭಂಡಾರಿ ಆಗಿದ್ದವರು ಪ್ರಧಾನಮಂತ್ರಿಯಾಗಿ ಕಲ್ಯಾಣಕ್ಕೆ ಹೋದರು. ಆ ಎಲ್ಲ ಪಿರಿಯಡ್ಗಳನ್ನು ನಾವು ಮಂಗಳವೇಡೆ ಮತ್ತು ಕಲ್ಯಾಣದ ಪಿರಿಯಡನ್ನು ನೋಡಿದ್ರೆ ಒಂದು 30-40 ವರ್ಷ ಈ ಇಡೀ ಚಳವಳಿ ಸಂಘಟನೆ ಆರಂಭಗೊಂಡು ಅಂತ್ಯಗೊಳ್ಳೋವರೆಗೂ ಒಂದು 40 ವರ್ಷ, ಭಾಳ ಶಾರ್ಟ್ ಪೀರಿಯಡ್ ಅದು. ಜಗತ್ತನ್ನು ನಾನೇ ಈ ಜಗತ್ತಿನಲ್ಲಿ ಶ್ರೇಷ್ಠ ಅಂತಕ್ಕಂಥ ಅಹಂನಲ್ಲಿರುವ ಒಂದು ವ್ಯವಸ್ಥೆಯನ್ನು ಮಣ್ಣು ಪಾಲು ಮಾಡಿ ಆ ಪಿರಮಿಡನ್ನು ತಲೆ ಕೆಳಗೆ ಮಾಡೋದಂಥದ್ದಕ್ಕೆ ಕೇವಲ 40 ವರ್ಷಗಳ ಇತಿಹಾಸ. ಇವತ್ತಿಗೂ ಅದು ಕಾಡ್ತಾ ಇದೆ. ಆದರೆ ಬೇರೆ ಧರ್ಮಗಳು ಯಾವುದಾದ್ರೂ ಒಂದು ಸಿದ್ಧಾಂತ ಕೊಟ್ಟು, ಉದಾಹರಣೆಗೆ ಬುದ್ಧ ವಿಪಶ್ಯನವನ್ನು, ಧ್ಯಾನದ ಮೂಲವನ್ನು ಕೊಟ್ಟು ಹೋದ ಮೇಲೆ ಬಸವಣ್ಣನವರಿಗೆ ಅದಕ್ಕೆ ಪರ್ಯಾಯವಾಗಿ ಇಷ್ಟಲಿಂಗವನ್ನು ಕೊಡ್ಬೇಕನ್ನಿಸ್ತು. ಏನು ಬರೀ ಸೋಷಿಯಲ್ ರೆವಲ್ಯೂಷನ್ ಮಾಡಿದರೆ ಸಾಕಿಲ್ಲ? ನಮ್ಮಲ್ಲಿ ಇಷ್ಟಲಿಂಗ ಕೊಡೋದರಲ್ಲಿ 3 ಕಾರಣಗಳನ್ನು ನಾವು ಗುರುತಿಸಬೇಕು.